असितगिरि समं शात्कज्जलं सिन्धुपात्रे सुरतरुवरशाखा लेखनी पत्रमुर्वी लिखति यदि गृहीत्वा शारदा सर्वकालं तदपि तव गुणानाम् ईशपारं न याति। ओम शांति शांति शांति। ಇಂದಿನ ಈ ಸತ್ಸಂಗ ಮಹಾಮಹೋತ್ಸವದ ಘನ ಸಾನ್ನಿಧ್ಯವನ್ನ ದಯಪಾಲಿಸಿದಂತ ಪೂಜ್ಯಪಾದರು, ಪ್ರಾತಸ್ಮರಣೀಯರು, ಸಾಧಕ ಸಂಜೀವನಿಯಾದಂಥವ್ರು, ಸಾಧಕರಿಗೆ ಸಂಜೀವನಿ ಆದಂಥವ್ರು, ತಮ್ಮ ಆಯುಷ್ಯವನ್ನೇ ಸಿದ್ಧಾರೂಢರ ತತ್ವಜ್ಞಾನವನ್ನ ಮನೆ ಮನಗಳಿಗೆ ಮುಟ್ಟಿಸುವುದಕ್ಕಾಗಿ ಸುಮಾರು 60 ವರ್ಷಗಳನ್ನ ನಮಗಾಗಿ ಖರ್ಚು ಮಾಡಿದಂಥವರು ಪೂಜ್ಯನೀಯರಾದಂಥ ಶಿವಕುಮಾರಪ್ಪಗಳವರ ಅಡಿದಾವರಿಗಳಲ್ಲಿ ವಂದಿಸಿ, ಮಠದ ಪೀಠಾಧಿಕಾರಿಗಳಾದಂಥ ವಿದ್ವನ್ಮಣಿಗಳು, ಪೂಜ್ಯಪಾದರು, ಮುಚ್ಚಳಂಬ ಶ್ರೀಮಠದ ಪೀಠಾಧಿಕಾರಿಗಳು ಆದಂಥ ಪರಮಾನಂದಪ್ಪಗಳವರ ಅಡಿದಾವರಿಗಳಲ್ಲಿ ವಂದಿಸುತ್ತಾ, ನಮ್ಮ ಅಮ್ಮವ್ರದಾರ, ಇಲ್ಲಿ ಅಜ್ಜವ್ರದಾರ, ಚಿಕ್ಕದಾರ, ಈ ಚಿಕ್ಕಬ್ಬ ಶಾನದಾರ, ಮನುಷ್ಯಕ ನಾ ಮುಂದೊಂದು ಬರದಾರ ಇನ್ನೊಬ್ಬ ಎಲ್ಲಿ ಅದಾರ ಒಂದ್ ಕಡೆ ಕಲ್ಸ. ಮತ್ ನಿಮ್ಗೆಲ್ಲರಿಗೂ ನಮಸ್ಕಾರ. ಯಾವ ನೋಡ್ರಿ, ಸಮಾಜ ಬರ್ಬರ್ತ ಕತ್ತಿ ಕುದುರೆ ಆದ್ರೆ ಬಾಳ ಚಂದ ಆಕತಿ ಅಂತಾರಿಲ್ಲ. ಬರ್ಬರ್ತ ಕುದುರೆ ಕತ್ತಿ ಆಗಾಕತ್ತಿದ್ವು ಅಂತಂದ್ರೆ ಎಲ್ಲರಿಗೆ ಸಂಕಟ ಆಗಾಕತ್ತ. ನಮ್ಮ ಮನೆಗೊಳಗ, ನಮ್ಮ ಊರಾಗ ಏನ್ ನಡೆದಾವು ಅಂದ್ರ, ಕುದುರೆಗಳು ಕತ್ತಿ ಹಾಕೊಂತ ಹೊಂಟಾವ. ಅಂದ್ರೆ ಚಲೋ ಇದ್ದ ಮಂದಿ ಕೆಟ್ಕೊಂತ ಹೊಂಟು ಅಂದ್ರ ಯಾಕಂದ್ರ ನಮ್ಮನ್ನು ಕೆಡಿಸುವಂತ ಸಲಕರಣೆಗಳು ಹೆಚ್ಚಾಗ್ಯಾವ ಮಾರ್ಕೆಟ್ನಾಗ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮುದುಕರ್ತಾನೆ. ನಾವು ಹೋದಾಗ ನೋಡ್ತೀವಲ್ಲ, ಯಾರ ಮನ್ಯಾಗ ಹೋಗ್ತೀವಿ ಆದ ಕೂಡ್ಲೆ ಒಬ್ಬರು ಮಾರಿಗೆ ಸಂಪರ್ಕ ಇಲ್ಲ, ಮನ್ಯಾಗ ಸಂವಾದ ಇಲ್ಲ. ಗಂಡ ಹೆಂಡತಿ ಮನ್ಯಾಗ ಇರ್ತಾವ, ಮಾತಾಡೋದಿಲ್ಲ. ಯಾಕಂದ್ರೆ ಮೊಬೈಲ್ ಕೂಡ ಮಾತಾಡ್ತಾವು, ಮೊಬೈಲ ನೋಡ್ತಾವು ಹೊತ್ತು ಹೆಂಡತಿನ ಗಂಡ ಕೇಳಂಗಿಲ್ಲ, ಗಂಡನ ಹೆಂಡತಿ ಕೇಳಂಗಿಲ್ಲ. ಮಕ್ಕಳನ್ನ ಅಪ್ಪ ಅವ್ವ ಕೇಳಿಲ್ಲ, ಅಪ್ಪ ಅವನ ಮಕ್ಕಳು ಕೇಳಿಲ್ಲ. ಅದರಿಂದಾಗಿ ಸಂವಾದ ನಿಂತು ಹೋತು. ನಮ್ಮ ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ. ದೊಡ್ಡ ಸಾಯಿವ, ಚಲೋ ಸಾಲಿಗೆ ಮಕ್ಕಳನ್ನ ಹಾಕ್ಯಾನ. ಒಂದು ಮನಸ್ಸಿನ ವೇದನೆಯನ್ನ ನನ್ನ ಎದುರಿಗೆ ತೋಡ್ಕೊಂಡ, ಅಪ್ಪ ಅವ್ರ ವರ್ಷ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲಿಯೋ ಸಾಲಿಗೆ ಮಕ್ಕಳನ್ನ ಹಾಕೀನಿ. ಕಾಲೇಜ್ ಮುಗಿಸ್ಕೊಂಡು ಬಂದಾನ, 7 ವರ್ಷ ಆತು ಕುತ್ಕೊಂಡು ಊಟ ಮಾಡಿಲ್ರಿ ಒತ್ತಟ್ಟಿಗೆ. ನಾ ಎಷ್ಟು ಸಾಲಿ ಕಲಿಸಿ ಏನಾಯ್ತು ಅಂತಂದ್ರೆ ನಮ್ಮ ಹುಡುಗ ಉಣ್ಣೋದು ನಿಂತು. ಯಾಕಂದ್ರ ಆ ಹುಡುಗ ಈಗ ನಮ್ಮನ್ನ ಬಾಳ ಕನಿಷ್ಠ ಅಂತ ತಿಳ್ಕೊಳಕತ್ತಾನ. ಅವ ಬಾಳ ಚಲೋ ಸಾಲಿ ಕಲ್ತಾನ ನಮ್ಕಿತ. ಅವ ನಡು ಇಂಗ್ಲಿಷ್ ಜಡ್ಯಾಕತ್ತಾನ. ಅನ್ನೋಣ ನಾವು ಕನ್ನಡದಾಗ ಮಾತಾಡೋದು ಅವಾಗ ಬಾಳ ತುಚ್ಛ ಅನ್ಸಾಕತ್ತೆ. ನಾವು ಸಾದಾ ಬಟ್ಟೆ ಹಾಕೊಂಡವ್ರು ಅವಾಗ ಹೆಂಗಾರ ಅನ್ನಿಸ್ತೈತಿ. ಅವ ಇನ್ಶರ್ಟ್ ಹಾಕೊಂಡ ಇರ್ತಾನ, ದಿವ್ಸ ಎಲ್ಲ ಕಿಶೆದಾಗನ ಕೈ ಇರ್ತೈತಿ, ಕಾಲಾಗ ಬೂಟ ಇರ್ತಾವು, ಸಾಕ್ಸ್ ಇರ್ತಾವು, ತೆಗಿದೇ ಇಲ್ಲ. ನಾವು ಕೆಲಸ ಮಾಡ್ಕೊಂತ ನಿಂತ್ರ ಅವ ಕಿಶೆದಾಗ ಕೈ ಹಾಕೊಂಡು ಆಳುಗಳ ಹಿಂದ ಮಾಲಕ್ ನಿಂತಂಗ ನಿಂದಿರ್ತಾನ್ರಿ. ಮನೆಗೆ ನಾವು ಉಣ್ಣಾಕ್ ಬಂದ್ರ ಅವ ಒಂದೂ ಸಾರಿ ನಮ್ಗೆ ಗೂಡು ಕುಂತುಂಡಿಲ್ರಿ. ನನಗ ಅತಿ ದುಃಖದ ಸಂಗತಿ ಏನಂದ್ರ, ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಕುಂತು ಉಣ್ಬೇಕಾಗಿತ್ತಲ್ಲ, 7 ವರ್ಷ ಆತ್ರಿ ಮಕ್ಕಳುಗಳು ಕುಂತು ಉಣ್ಲಾರ್ದ. ಎದಕ್ ಮಾಡ್ಬೇಕ್ರಿ ಅಪ್ಪರ ಸಂಸಾರ ಅನ್ನಂಗ ಆಗೈತ್ರಿ ನಮ್ಗ ಅಂತಂದ್ರು.
ಇದು ಅವ್ರ ಮನ್ಯಾಗ ಐತೆ ನಿಮ್ಮ ಮನೆಗೊಳಗೂ ಅದಾವ ನನಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಇದು ಎಲ್ಲರ ಮನ್ಯಾಗೂ ನಡೆದೈತಿ. ಕೆಲ ಮಂದಿ ಮನ್ಯಾಗ ತಮ್ಮ ಮನಸ್ಸಿಗೆ ಯಾವಾಗ ಬರ್ತೈತೆ ಅವಾಗ ಯಾವಾಗ ಮೊಬೈಲ್ದಾಗಿಂದ ಖಾಲಿ ಆಕಾರ ಅವಾಗ ಉಣ್ಣಾಕ್ ಬರ್ತಾರ. ಕೆಲ ಮಂದಿ ಊರಾಗ ಎಲ್ಲಾರ ಕಟ್ಟಿ ಮ್ಯಾಗ ಕುತ್ಕೊಂಡು ಹರಟಿ ಹೊಡಿತಿರ್ತಾರ, ಅದ್ರಾಗಿಂದ ಯಾವಾಗ ಖಾಲಿ ಆಗ್ತೈತೆ ಅವಾಗ ಮನಿಗೆ ಊಟಕ್ಕೆ ಬರ್ತಾರ. ಕೆಲವು ಮಂದಿ ರಾತ್ರಿ 11ಕ್ಕ 12ಕ್ಕ ಇಟ್ಟಿರ್ತಾರ, ಇವ್ರು ಹೋಗಿ ತಿಂತಾರ. ಕೆಲವು ಮಂದಿ ಡಾಬಾದಾಗ ಹೋಗಿ ಹೆಂಡಿ ತಿಂದು ಬಂದಿರ್ತಾವ, ಮನ್ಯಾಗ ಬಂದು ಉಂಡಂಗೆ. ಹೌದು, ದಾರು ಕುಡಿದು ಬಂದಿರ್ತಾವು, ಎಲ್ಲರ ಮೂಲ್ಯಾಗ ಬಿದ್ದಿರ್ತಾವ ಮನ್ಯಾಗ. ಇದನ್ನೆಲ್ಲ ಈ ಅವನರ ಮನ್ಯಾಗ ಇದನ್ನ ಸಹನ್ ಮಾಡ್ಕೋತಾರಲ್ಲ, ಅದನ್ನ ನಾ ಇವತ್ತೊಂದು ಮಾತು ಹೇಳಿದೆ. ನಾವ್ ಯಾವಾಗ್ಲೂ ಗಂಡಸರು ಈ ಅವನರ್ ಮುಂದ ನಮ್ಮ ದುಃಖನ ಹೇಳ್ಕೊತಿರ್ತೀವಿ. ಈ ಮನಿ ತಾಯಿ ಅದಕ್ಕೆ ಅಥವಾ ಆ ಮನಿಯೊಳಗ ಆ ಯಜಮಾನ್ ಹೆಂಡತಿಯಾಗಳ, ಅಕ್ಕ ತಂಗಿಯರದಾರ, ಅವ್ವರ್ದಾಳ, ಅಜ್ಜದಾಳ, ಎಲ್ಲರೂ ಅದಾರ ಈ ತಾಯಂದಿರನ್ನ. ಅವ್ರನ್ನೆಲ್ಲರನ್ನು ನಾನು ನೋಡ್ತಿರ್ತೇನೆ. ಎಲ್ಲ ಮೂಕ ವೇದನೆಯನ್ನ ಸಹನ್ ಮಾಡ್ಕೊತಿರ್ತಾರೆ. ಮಕ್ಕಳಾದವ್ರನ್ನ ಯಾವಾಗ ಅರ್ಥ ಮಾಡ್ಕೊಳ್ಳೋರು ನಮ್ಮ ಅವನ್ನ. ಯುವಕರಾದವ್ರು ಒಂದ್ಸಾರಿ ವಿಚಾರ ಮಾಡ. ನಾ ಹೇಳ್ತಿರ್ತೇನೆ ಎಲ್ಲ ಕಡೆ ಭಾಗದಲ್ಲಿ, ಅಲ್ರಿ ನೀವು ಉಣ್ಣಕ್ಕಿಂತ ಮುಂಚೆ ನಿಮ್ಮವ್ ಎಂದರ ಉಂಡಾಳ ಮನೆ, ನಾವು ಊಟ ಮಾಡೋಕ್ಕಿಂತ ಮುಂಚೆ ನಮ್ಮವ್ ಉಂಡು ಕುಂತಾಳ ಅಂತ ಒಬ್ಬರ ಮಗ ಇಲ್ಲಿ ಕೈ ಎತ್ತಿ ಹೇಳ್ರಿ ನೋಡ್ರಿ. ಆಗೇತೇನ್ರಿ? ನಾವು ಉಣ್ಣಕ್ಕಿಂತ ಮುಂಚೆ ನಮ್ಮವ್ ಉಂಡು ಬಿಟ್ಟಿರ್ತಾಳ್ರಿ, ಖಾಲಿಯಾಗೇ ಬಿಟ್ಟಿರ್ತಾಳ ಅಂತ ಯಾರ ಒಬ್ಬರ ಹೇಳ್ರಿ. ಅವು ಉಣ್ಣುದು. ಇವನ್ 100 ಕಾರಣ ಹೇಳ್ತಾನ, ಬಾಯಪ್ಪ ಬಾಯಪ್ಪ ಬಾ, ಗಂಡರ ಇರ್ಲಿ ಮಕ್ಕಳರ ಇರ್ಲಿ. ನಾವು ಮಲ್ಕೊಳ್ಳೋಕ್ಕಿಂತ ಮೊದಲು ನಮ್ಮವ್ ಮಲ್ಕೊಂಡಾಳ ಅಂತ ಒಬ್ಬರ ಹೇಳ್ರಿ. ಮಲ್ಕೊಂಡಾರನ್ ಒಬ್ರು? ನಾವು ಜಡ್ಡು ಬಿದ್ದರೆ ನಮ್ಮವ್ ಸೇವಾ ಮಾಡಿದ್ವು, ನಮ್ಮ ಅವ್ಗಳು ಜಡ್ಡು ಬಿದ್ದಿರ್ತಾವ ಮನ್ಯಾಗ, ತಲಿ ಕಟ್ಕೊಂಡು ಮಲ್ಕೊಂಡಿರ್ತಾವು. ಯಾರು ನಾವು ಸೇವಾ ಮಾಡಕ್ ಹೋಗಿ ಒಬ್ಬರ ಹೇಳ್ರಿ. ಬಹಳಾದ್ರೂ ಗುಳಿಗೆ ತಂದು ಕೊಡ್ತೀರಿ, ಡಾಕ್ಟರ್ ತಂದು ತೋರಿಸ್ತೀರಿ. ನಾವು ಮಲ್ಕೊಂಡ್ರೆ ನಮ್ಮವ್ವ ಹಣಿ ಒತ್ತಾಳೆ ಏನು, ಕಾಲು ಒತ್ತಾಳೆ ಏನು, ಮೈ ನುಸ್ತೈತನೆ ಅಪ್ಪ ನಿನಗ, ಇದು ಆಕೈತನೆ ಅಪ್ಪ ನಿನಗ ಅಂತ ಎಲ್ಲನೂ ನೋಡುವ ಅವ್ವ ಅಕ್ಕಿ ಹಂಗ ಸೇವಾ ಎಂದರ ಮಾಡಿವೇನು. ನಾವು ಹೊಸ ಬಟ್ಟೆ ನಮ್ಮವು ನಮಗ್ ತಗೊಂಡಾಗ ನಮ್ಮವಂದು ಫೇವರೇಟ್ ಕಲರ್ ಯಾವ್ದೈತಂತ ಒಬ್ಬರ ಮನೆಯಲ್ಲಿ ವಿಚಾರ ಮಾಡಿದ್ರಿ. ನಮ್ಮವು ಹಿಡಿಸೋ ಬಣ್ಣ ಯಾವ್ದು ಸೀರೆ ಇದಂತ ಒಬ್ಬ ಮಕ್ಕಳರ ನಾವು ಒಬ್ಬರ ಪುರುಷರು ವಿಚಾರ ಮಾಡ್ತೀವಿ. ಅವ್ರು ಹೇಳಿಂದನ ತರ್ತೀವಿ, ಆ ಮಾತು ಬೇರೆ. ಆ ಮನದಾಳದ ಮಾತನ್ನ ಅರ್ಥಕೊಂಡವ್ರು ಎಷ್ಟು ಮಂದಿ ನಾವು ಅರ್ಥಕೊಂಡವ್ರು ಎಷ್ಟು. ಆಮ್ಯಾಗ ಮಾಡಬಾರದ ಕೆಲಸ ಮಾಡಿ ಬಯಸ್ಕೊಳ್ಳೋರು ನಾವು. ಯಾರ್ಯಾರ ಏನ್ ಅಂದೀವಿ ಮಾಡಿದೀವಿ ನಮಗ್ ಬೈಬೇಕು, ಆದ್ರೆ ಬೈತಾರೆ ಯಾರಿಗೆ? ಏನೋ ಪಾಪ ಮಾಡ್ಲಾರ್ದ ಬೇಸ್ಕೊಳಕ್ ನಮ್ಮವ್ವ. ಅವನಂತಾರಿಲ್ಲ, ಒಂದ್ ಮಾತು ನಾವು ನೆನಪಿನಾಗ ಇಟ್ಕೋಬೇಕು. ನಮ್ಮ ಜೀವನದೊಳಗೆ ನಮ್ಗೆ ಎಂಥ ಪದವಿಗಳೇ ಆಗಿರ್ಲಿ, ಎಂಥ ಸಮ್ಮಾನಗಳೇ ಆಗಿರ್ಲಿ, ಎಷ್ಟು ಎತ್ತರ ಒಯ್ಯಕ್ ಸಾಧ್ಯ ಇಲ್ಲಲ್ಲ, ನಮ್ಮವ್ವ ಹಿಂಗ ಎತ್ಕೊಂಡ್ಲು ಅಪ್ಪಗೊಂಡ್ಲು ಅಂತಂದ್ರ ಅದಕ್ಕಿಂತ ಬಾಳೆ ಹತ್ರ ಹೋಗಿರ್ತಿ, ಅದಕ್ಕಿಂತ ಬಾಳೆ ಹತ್ರ ಹೋಗಿರ್ತಿ. ಅಂಥ ಅವನ್ ಕೂಡ ಅಪ್ಪನ ಕೂಡ ಕುಂತ್ಕೊಂಡು ಉಣ್ಣಕ್ಕಾಗೋದಿಲ್ಲೇನ್ರಿ ಮನ್ಯಾಗ? ನಾವು ನಿಯಮ ಮಾಡ್ಕೋಬೇಕು, ದಿವ್ಸಕ್ಕೆ 1 ಹೊತ್ತರ ಮನೆಯವ್ರು ಎಲ್ಲರೂ ಕುಂತು ಊಟ ಮಾಡ್ತೀವಿ. ಬಾಳ ಮಂದಿ ಮನ್ಯಾಗ ಉಣ್ತಿರ್ಬೇಕು, ನಾ ಇಲ್ಲ ಅನ್ನಂಗಿಲ್ಲ. ಎಲ್ಲಿ ಯಾರ ಮನ್ಯಾಗಿದ್ರು ಸಾಧ್ಯ ಇಲ್ಲ, ಅವ್ರು ಸಾಧ್ಯ ಮಾಡ್ಕೋಬೇಕು. ಮನ್ಯಾನ ಸ್ವಾಸ್ಥ್ಯ ಇರುವುದ ಅಲ್ಲೇ ರೀ, ಎಲ್ಲರ ಮನಸ್ಸು ಖಾಲಿ ಆಗುದ ಅಲ್ಲೇ, ಒಬ್ಬರೊಬ್ಬರು ಸುಖ ದುಃಖ ಅಡಿ ಅಡಚಣೆ ಏನಿದ್ದದ್ದನ್ನು ತಿಳ್ಕೊಳ್ಳೋದ ಅಲ್ಲೇ. ಅದಕ್ಕ
ನಾವು ಎಲ್ಲ ತಿಳ್ಕೊಳ್ಳೋದ ಅಲ್ಲೇ. ಅಲ್ಲಿ ಅಡ್ಗಿ ಮನ್ಯಾಗ ಇಷ್ಟು ವೇಳೆ ನಮ್ಗ ಒಂದ್ 15 ನಿಮಿಷ ಕಳ್ಯಾಕ್ ಆಗುದಿಲ್ಲ ಅಂತೇಳಿ ಕಣ್ಣಾಗ ನೀರ್ ತಂದ್ ಹೇಳ್ತಾರ್ರಿ ನಮ್ಗ. ಮನ್ಯಾಗ ನಾವು ನೋಡ್ತೀವಿ ಬಾಳ ಮಂದಿ ಮನ್ಯಾಗ ಸಂವಾದನ ಇಲ್ಲ, ನಿಂತು ಹೋಗೈತಿ ಸಂವಾದ. ನಮಗ ಸಂವಾದ ಯಾರು ಕೂಡ ಮಾಡ್ಬೇಕಲ್ಲ ಅದನ್ನ ಬಿಟ್ಟು ಮಾಡ್ಲಾರ್ದವ್ರು ಕೂಡ ಸಂವಾದ ಬಾಳ ಮಾಡಾಕತ್ತಿ. ಮಾತಾಡ್ತಾರ, ರಾತ್ರಿ ಎಲ್ಲ ಚಾಟ್ ಮಾಡ್ತಿರ್ತಾವ ಹುಡುಗರು. ಯಾರು ಕೂಡ ಮಾತಾಡ್ತಾವ ಯಾರಿಗೂ ಗೊತ್ತು. ಹುಡುಗಿಯರ ಮನ್ಯಾಗ ರಾತ್ರಿ ಎಲ್ಲ ಮಾಡ್ತಿರ್ತಾರ. ಅವ್ರ ಅಪ್ಪ ಅವ್ರ ಅಂತಾರ ಏನೋ ಮೊಬೈಲ್ದಾಗ ಏನೋ ಮಾಡ್ತೈತಿ ಯಾವಾಗ ಓಡ್ ಹೋಗ್ತೈತಲ್ಲ ಅವಾಗ ಗೊತ್ತಾಕೈತಿ ಏನೋ ಮಾಡಿರ್ತಾರ. ಖರೇನೋ ಸುಳ್ಳು? ನಮ್ಮ ಮಕ್ಕಳು ಏನ್ ಮಾಡಕತ್ತವ ನಮ್ಗೆ ಗೊತ್ತಿಲ್ಲ. ಯಾಕ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನಾವ್ ಯಾರು ಮಾಡಿಲ್ಲ. ನಮ್ಮ ಹುಡುಗರು ರಾತ್ರಿ ಎಲ್ಲ ಕಂಪ್ಯೂಟರ್ದಾಗ ಇರ್ತೈತಿ. ಕಂಪ್ಯೂಟರ್ದಾಗ ಏನ್ ದೇವ್ರ ಪೂಜೆ ಮಾಡ್ತಿದ್ದ? ಕಂಪ್ಯೂಟರ್ದಾಗ ಏನ್ ಧ್ಯಾನ ಯೋಗ ಮಾಡ್ತಿದ್ನ? ಕಂಪ್ಯೂಟರ್ದಾಗ ಏನ್ ನಾಲೆಜ್ ಸೋರ್ಸ್ ಹುಡ್ಕಾಡಕತ್ತಿದ್ದ? ಇಲ್ಲ. 90% ಮಂದಿ ಏನ್ ಮಾಡಬಾರ್ದು ಅದನ್ನ ಮಾಡ್ತಿರ್ತೀವಿ. ನಮ್ಮ ಮೊಬೈಲ್, ನಮ್ಮ ಕಂಪ್ಯೂಟರ್ಗಳು ನಮ್ಮನ್ನ ಎಷ್ಟು ದೂರ ಸರಿಸ್ಯಾವು ಅಂದ್ರ, ನಾ ನಿಮ್ಗೊಂದು ಮಾತು ಹೇಳ್ತೀನಿ, ನಮ್ಮ ಸಂಸ್ಕೃತಿಯನ್ನ ಹೆಚ್ಚು ಕಡಿಮೆಯು ಹಾಳು ಮಾಡಾಕತ್ತ. ಬಳಸ್ಕೋಬೇಕು, ಇಲ್ಲ ಅನ್ನಂಗಿಲ್ಲ. ಇವು ಕಡಿಮೆ ಏನು ಅಂತಂದ್ರ ಅದ್ರೊಳಗೆ ಇಂಥ ಮೆಸೇಜ್ಗಳು ಬರ್ತಾವು, ಇಂಥ ಸುದ್ದಿಗಳು ಬರ್ತಾವು. ಅವನು ಓದಿ ಆ ಸೀರಿಯಲ್ಗಳನ್ನ ನೋಡಿ ಯಾವ ಮನೆ ಒತ್ತಟ್ಟಿಗಿರ್ಬಾರ್ದು, ಎಲ್ಲ ಒಡ್ಕೊಂಡು ಹೋಗ್ಬೇಕು. ಆ ನಮನೆ ನಡೆದ ದೇಶ ಒಡಿದು, ಮನಿ ಒಡೆದಿಂದನೇ ದೇಶ ಒಡಿದು. ಇದರ ಒಟ್ಟ ಸಾರಾಂಶ ಏನು ಅಂದ್ರ ಸಂಸ್ಕಾರಗಳ ಅಭಾವ. ಈಗ ಬರ್ತಾರ ನಮ್ಮ ಹತ್ರ, ನಮಸ್ಕಾರ ಮಾಡಿ ಮುತ್ಯಾರಿಗತ್ತಾರೆ, ಅದಾರ ನಮಸ್ಕಾರ ಅಂತ ನೋಡ್ರಿ ಎಷ್ಟು ಉದ್ದಟ ಆಗ್ಯಾನ ನೋಡ್ರಿ. ನೀವರ ಹೇಳ್ರಿ ಗುರುಗಳು, ಇವಾಗ ಒಟ್ಟ ಮಾತು ಕೇಳೋದಲ್ರಿ ಇಟ್ಟದಾನ ಅಂತಾರ. ಅಂದ ಕೂಡ್ಲೆ ನಾ ಅಂತೀನಿ, ಹುಡುಗ ಇದನ್ನ ಎಲ್ಲಿ ಕಲ್ತೈತಿ? ಓಣ್ಯಾಗ ಯಾರ ಕಲಿಸ್ತಾರ ನಿಮ್ಮಲ್ಲಿ? ಇಲ್ರಿ, ನಮ್ಮ ಓಣ್ಯಾಗ ಹಂಗೇನು ಕಲಿಸೋ ಸೆಂಟ್ರ್ ಇಲ್ಲ. ಮತ್ ಶಾಲ್ಯಾಗ ಮಾಸ್ತರ್ಗಳಿಗೆ ಸಿಲೆಬಸ್ನಾಗ ಏನ್ರ ಇಟ್ಟಾರನು ಉದ್ದಟ ಆಗುವಂತ ಒಂದು ಕಲಸಾಕ? ಇಲ್ರಿ, ಶಾಲ್ಯಾಗೂ ಚಲೋನ ಇರ್ತೈತಿ. ಮತ್ ಹಂಗಾದ್ರೆ ಈ ಕೂಸ್ ಕಲಿತೆಲ್ಲಿಂದ? ಎಲ್ಲಿಂದ ಕಲಿತಂತಂದ್ರ ನಾ ಅವ್ರನ್ನ ಕೇಳಿದೆ, ನಿಮ್ ಮನ್ಯಾಗ ಯಾರ್ಯಾರು ಇರ್ತೀರಿ? ನಮ್ಮ ಮನ್ಯಾಗ ನಾವ್ ಗಂಡ ಹೆಂಡತಿ ಇಬ್ಬರಿ, ನಮ್ಮ ಮಗ ಇದೊಂದು, ನಮ್ಮ ಅವ್ವ ಅಪ್ಪ ಇರ್ತಾರ್ರಿ ಅಂತ. ಹಂಗಾದ್ರ ಸಣ್ಣ 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 ಮಾತಿಗೆ ಕೆಟ್ಟ ಸಿಟ್ಟಿಗೆ ಬರ್ತೈತ್ರಿ, ಸಣ್ಣ ಸಣ್ಣ ಮಾತಿಗೆ ಶಟ್ ಗೊತ್ತೈತ್ರಿ ಬರೇವ ಅಂದ್ರು. ಹಿಂಗ್ ಮಾಡೋರು ಯಾರು ಅದಾರ ನಿಮ್ ಮನ್ಯಾಗ ಕೇಳಿದ್ ನಾನು. ಅಂದ ಕೂಡ್ಲೆ ಏನಂದ್ರು, ನಮ್ಮ ಯಜಮಾನ್ರು ಹಿಂಗ ಮಾಡ್ತಾರ ಬಿಡ್ರಿ ಅಂತ ಹೇಳ್ತಿದ್ದೆ. ಹಾ, ಹಂಗಾದ್ರ ಉಪಚಾರ ಹುಡುಗನ್ ಮ್ಯಾಗ ಮಾಡಿ ಉಪಯೋಗ ಇಲ್ಲ, ಇಲ್ಲೇ ಮಾಡ್ಬೇಕು ಅಂತ ಹೇಳಿ. ಯಾರಿಗೆ? ಆ ಹುಡುಗನ ಅಪ್ಪದನ್ಲ, ಅವಾಗ ಉಪಚಾರ ಮಾಡೋ ಅವಶ್ಯಕತೆ ಐತಿ. ಮುಖದ ಮ್ಯಾಗ ಧೂಳು ಬಿದ್ದೈತಿ, ಕನ್ನಡಿ ವರ್ಸಕ್ ಹೋಗ್ಯಾರ. ಹೇಳ್ತಾನೆ ಇದ್ರ ಅರ್ಥ. ಧೂಳು ಎಲ್ಲಿ ಬಿದ್ದೈತಿ? ಮುಖದ ಮ್ಯಾಗ. ಕನ್ನಡಿ ಸ್ವಚ್ಛ ಮಾಡಕ್ ಹೊಂಟಿದ್ರಿ ಅಂದ್ರ ಮೂಲ ದೋಷ ಇರೋದು ಗಂಡನಲ್ಲಿ, ಮಕ್ಕಳನ್ನ ತಿದ್ದಾಕ್ ಹೊಂಟಿದ್ರ. ನಾ ಕೇಳ್ದೆ, ನಮಗ್ ನಮಸ್ಕಾರ ಮಾಡಂತ ಕೂಡಲೇ ಹುಡುಗ ಅಲ್ಲಿ ಅಂತೈತಿ, ನೀವು ನಿಮ್ ಮನ್ಯಾಗ ಗಂಡ ಹೆಂಡತಿ ಇಬ್ರು ಹಿರಿಯರಿಗೆ ಎಂದ ನಮಸ್ಕಾರ ಮಾಡ? ನಾವ್ ಮಾನವ್ಯಾಗ ಒಂದ್ ಮಾಡ್ತೀವ್ರಿ, ದಸರಾಕ ಸಂಕ್ರಾಂತಿ ದಿವ್ಸ ಒಂದ್ ಮಾಡ್ತೀವ್ರಿ, ವರ್ಷದಾಗ 2 ಸರಿ ಮಾಡ್ತೀವ್ರಿ. ನೀವ್ 2 ಸರಿ ಮಾಡ್ತೀರಿ ಅಂದ್ರೆ ನೀವು 4 ವರ್ಷಕ್ಕೊಮ್ಮೆ ಮಾಡವ್ ನಿಮ್. ಹೌದಲ್ಲ? ನಾವು ಆ ಮಕ್ಕಳ ಎದುರಿಗೆ ಏನ್ ಆದರ್ಶ ಇಟ್ಟಿವಪ್ಪ? ನಮ್ದು ಒಳ್ಳೆ ಸಂಸ್ಕಾರದ ಆದರ್ಶ ನಾವೇನ್ರ ಇಡ್ಬೇಕಲ್ಲ ಮಕ್ಕಳ ಎದುರಿಗೆ. ನಾವ್ ಇಡ್ಲಿಲ್ಲ ಅಂದ್ರ ನಮ್ಮ ಮಕ್ಕಳಿಗೆ ಏನ್ ಕಲ್ಸಾಕ್ ಹೊಂಟಿವಿ? ಏನು ಉಪಯೋಗ ಆಗುದಿಲ್ಲ. ನಾವು ಪ್ರತಿಯೊಂದನ್ನು ಮಕ್ಕಳಿಗೆ ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ತಿಳಿಸಿ ಹೇಳ್ಬೇಕಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದಂತ. ಅದನ್ನ ಬಾಯಿಂದ ಹೇಳಿದ್ರೆ ನಡಿದಲ್ರಿ. ನಮ್ಮ ಕೃತಿಯಿಂದ ನಾವು ಮಕ್ಕಳಿಗೆ ತೋರಿಸ್ಬೇಕಲ್ಲ. ಯಾವುದನ್ನ ನಾವು ಮಾಡಿಲ್ಲ ಅದನ್ನ ನಮ್ಮ ಮಕ್ಕಳಿಗೆ ಮಾಡಂದ್ರೆ ಮಾಡುವುದಿಲ್ಲ.
ನಾವು ನಮ್ಮ ಮನೆ ಕೆಟ್ಟಿತ್ತು ಅಂತಂದ್ರೆ ಅದಕ್ಕೆ ಕಾರಣ ನಮ್ದು ಒಂದಿಷ್ಟು ಸಹಭಾಗ ಇರ್ತೈತಿ ಅನ್ನೋದನ್ನ ನಾವು ಒಪ್ಕೋಬೇಕು. ನಮ್ಮ ಹತ್ರ ವಾರದಾಗ 4 ಕಂಪ್ಲೇಂಟ್ ಬಂದಿರ್ತಾವ, ತಕರಾರು ತಗೊಂಡು ಬಂದಿರ್ತಾರ ಮನೆಯ ಜಗಳ. ಆ ಜಗಳದ ಮೂಲ ಎಲ್ಲಿ ಇರ್ತೈತಿ ಅಂದ್ರೆ ಇವರಲ್ಲೇ ಇರ್ತೈತಿ. ಅತಿ ಹೆಚ್ಚು ಅಂದ್ರೆ ಸಂಸ್ಕಾರದ ಅಭಾವ. ಮನ್ಯಾಗ ಪೂಜೆ ದೇವ್ರ ಹಂಚ್ಕೊಳಕ್ ಹಚ್ಚಾರಿ ಕೆಲಸ. ದೇವ್ರ ಪೂಜೆ ನೀ ದೇವ್ರ ಪೂಜೆ ಮಾಡು, ನೀವ್ ಅಸ್ಲಿ ಪೂಜೆ ಮಾಡು, ನೀ ಕಸ ಹುಡುಗು, ನೀವ್ ಒಂದ್ ಜರ ನೀರ್ ತಗೊಂಡ್ ಬಾ ಬಾಂಡಿ ತಿಕ್ಕು. ಆ ನೀರ್ ತರುದು ಬಾಂಡಿ ತಿಕ್ಕುದು ಯಾರು ಮಾಡಿದ್ರು ನಡೀತೈತಿ, ದೇವ್ರ ಪೂಜೆ ಯಾರು ಮಾಡಿದ್ರು ನಡೀತೈತಿ. ನಾವೆಲ್ಲರೂ ಕೂಡ ಮಾಡ್ಬೇಕು, ನಮ್ ದೇವ್ರ ಪೂಜೆ ನಾವ್ ಮಾಡ್ಬೇಕು ಎಲ್ಲಾರು. ನಮ್ಮ ಊಟ ಮತ್ತೊಬ್ಬ ಮಾಡಿದ್ರೆ ನಡೀತೈತೆ, ನಮ್ಗೆ ನಡೀದಿಲ್ಲ. ಇಲ್ರಿ ನಮ್ಮ ಇವ್ರು ಬರ್ತಾರ, ಪೂಜಾರಿಗಳು ಬರ್ತಾರ್ರಿ, ಪುರೋಹಿತರು ಬರ್ತಾರ್ರಿ, ಬಂದ್ ಅವ್ರು ಮಾಡಿ ಹೋಗ್ತಾರ ಪೂಜೆ ಅಂದ್ರ ಅದ್ರ ಪುಣ್ಯ ಎಲ್ಲ ಹೋಗ ಹೋದ್ಪ, ನಿನಗೇನ್ ಉಳಿತು? ಈ ಕೆಲಸ ಮಾಡ್ಬೇಕಾದವ್ರು ನಾವಲ್ಲ. ನಮ್ಮ ಮಕ್ಕಳಿಗೆ ಏನೇ ಸಂಸ್ಕಾರ ಕೊಡ್ಬೇಕಾಗಿತ್ತು. ನಿಮ್ಗೆ ಹೇಳೇನು ಒಂದು ಘಟನೆ. ಗಂಡ ಸತ್ತಿದ್ದ, ಹೆಣ್ಮಗಳು ಒಬ್ಬಕ್ಕಿಲೇ ಇದ್ಲು, ಸಣ್ಣ ಹುಡುಗಿತ್ತು, 7-8 ವರ್ಷದ್ದು, 8-9 ವರ್ಷ ಇರ್ಬೇಕು. ಓಣ್ಯಾನ ಹುಡುಗರೆಲ್ಲ ಇದಕ್ ಹೊಂಟು ಜಾತ್ರೆಗೆ, ನಿಮ್ ಊರಾಗ ಐತಲ್ಲಿ ಹಿಂಗ್ ಜಾತ್ರೆಗೆ, ಮಗ್ಳೂರನ್ ಜಾತ್ರೆಗೆ ಹೊಂಟು. ನನ್ ಗೆಳೆಯರೆಲ್ಲ ಜಾತ್ರೆಗೆ ಹೊಂಟಾರ, ನಾನು ಹುಕ್ಕಿನಿ ಅಂತ. ಅಕ್ಕಿ ಅಂದ್ಲು, ತಮ್ಮ ನಾವು ಬಡವರು, ನಮ್ಮ ಹತ್ರ ಎಲ್ಲಿ ರೊಕ್ಕ ಬರ್ಬೇಕು, ಜಾತ್ರೆಗೆ ಹೋದ್ರೆ ರೊಕ್ಕ ಬೇಕಾಕವು. ಇಲ್ಲ ನಾವು ಹೋಗವ, ನನ್ನ ಗೆಳೆಯರು ಅಳಾಕತ್ತ. ಅಳಬೇಡ, ನಾ ಯಾರ ಕಡೆಯಿಂದ ತರ್ತೀನಿ, ಹಿಂದಗಡೆ ಸಾಲ ಹರಿತೀನಿ, ನೀನ್ ಕಳಿಸ್ತೀನಿ ನಾಳೆ ಮುಂಜಾನೆ ಅಂತ. ಮುಂಜಾನೆ ಎದ್ದು ಕೂಡಲೇ ಹುಡುಗ ಚಪಾತಿ ಮಾಡಿದ್ಲು, 4 ಒಂದಿಟ್ಟು ಅನ್ನ ಮಾಡಿದ್ಲು, ಅವಾಗ 4 ಚಪಾತಿ ಕಟ್ಟಿದ್ಲು, 2 ಚಪಾತಿ ಉಣ್ಣು. ಮನ್ಯಾಗ ಉಣಿಸ್ಲಾರ್ದ ಹೊರಗೆ ಬಿಡ್ತಿದ್ದಿಲ್ಲ ಮೊದಲ. ಈಗ ಅಲ್ಲೇ ಹೋಗಿ ನೋಡ್ ದಾರ್ಯಾಗ ಎಲ್ಲಿ ಸಿಗ್ತೈತೆ ಅಂತಾರ ಇವ್ರ ಮನೆಯವ್ರ. ಅವ ಸಿಗ್ತೈತ ನೋಡಂದ್ರೆ ಬರೇ ನಾಷ್ಟ ನೋಡಂಗಿಲ್ಲ, ಅದ್ರ ಊಟ ಒಂದಿಟ್ಟು ಇದನ್ನು ಹಾಕೊಂಡ ಬರ್ತಾನ. ಪರ್ಮಿಷನ್ ಸಿಕ್ಕೈತಲ್ಲ. ಆ ಹುಡುಗ ಕುಂದ್ರು, ಉಂಡ್ ಹೋಗು, ಇಲ್ಲ ತಡಾಕತ್ ನಾ ಹೊಕ್ಕಿನಂತ ಕೊಡ್ಯಾಕತ್ ಹುಡುಗ. ಮೊದಲು ಕುಂದ್ರಂತ ಕುಂದರ್ಸಿ ಬಿಸಿ 2 ಚಪಾತಿ ಮಾಡಿ ಕೊಟ್ಟು, ಆಮ್ಯಾಗ ಒಂದ್ ಜರ ಅನ್ನ ನೀಡಿದ್ಲು, ಸುಡು ಅನ್ನ. ದೌಡ ಅಂಬರ ನೀಡು ಅಂದ. ಅಂಬರ ಗಡಿಗೆ ಒಲಿ ಮ್ಯಾಗಿತ್ತು, ಹಿಂಗ್ ಕೈಯನ್ ತಗೊಂಡು ಹುಡುಗ್ ಹಿಂಗ್ ನೀಡಕ್ ಹಾದ್ಲು, 2 ಬಟ್ಟಿಗ್ ಕೈ ಸುಟ್ಟು ಗುಳ್ಳೆದ್ದು. ಎಷ್ಟು ನೋವಾತ ತಾಯಿಗೆ, ಆಕಿ ಗೊತ್ತಿಲ್ದ ಕಣ್ಣಾಗ ನೀರ್ ಹರಿತು. ಹುಡುಗ್ ನೋಡಿದ, ಗಡಿಬಿಡೆ ಉಂಡ್ ಹಾದ. 4 ಹುಡುಗರು ಹೋಗಿದ್ದು, ಎಲ್ಲ ಜಾತ್ರೆ ಪತ್ರೆ ಮಾಡಿದ್ರು. ಏನ್ ನೋಡುದಿತ್ತು ಕೇಳಿದ್ರು, ದರ್ಶನ ಮಾಡೋದಿತ್ತು ದೇವ್ರದ್ ಮಾಡಿದ್ರು. ಯಾರು ಏನ್ ತಗೊಂಡ್ ಬಂದ್ರು ಮನಿಗ್ ಮರುದಿವ್ಸ ಸಂಜಿಕ. ಅವು ಕೇಳಿದ್ಲು, ತಮ್ಮ ಜಾತ್ರೆಗೆ ಹೋಗಿದ್ದಿ, ರೊಕ್ಕ ಎಲ್ಲ ಖರ್ಚು ಮಾಡಿದೆ ಏನ್ ಉಳಿಸ್ಕೊಂಡು ಬಂದೇನು? ಎಲ್ಲ ಖರ್ಚು ಮಾಡ್ಕೊಂಡ ಬಂದಿ. ಮತ್ತೇನೇನ್ ಮಾಡಿದೆ? ದೇವ್ರ ದರ್ಶನ ಮಾಡಿದೆ, ಅಲ್ಲಿ ಪ್ರವಚನ ಕೀರ್ತನ ನಡೆದಿದ್ದು ಅದನ್ನ ಕೇಳಿದೆ. ಮತ್ತ ಖರೀದಿ ಏನ್ ಮಾಡ್ಲಿಲ್ಲ, ಖರೀದಿನೂ ಮಾಡಿದೆ. ಏನ್ ಚೆಂಡು ತಗೊಂಡೆ, ಚಾಳೀಸ್ ತಗೊಂಡೆ, ಏನ್ ಬಾಲ್ ತಗೊಂಡೆ, ಬ್ಯಾಟ್ ತಗೊಂಡೆ, ಏನ್ ತಗೊಂಡಿ ತಮ್ಮ ಅಂತ ಅವು ಕೇಳಿದ್ಲು. ನಾ ಬಾಳ್ ಚಂದನ್ ವಸ್ತು ತಂದೀನಿ, ನೀ ಕಣ್ಣು ಮುಚ್ಚು, ನಿನ್ ಕೈಯಾಗ ಇಡ್ತೀನಿ ಅಂತ. ಅವರು ಕಣ್ಣು ಮುಚ್ಚಿದ್ಲು. ತಂದ ಕೈಯಾಗ ಬಾಂಡಿ ಕೆಳಗಿಳುವಾಗ ಪಕ್ಕಡ್ ಇರ್ತೈತಲ್ಲ, ಏನಂತೀರ ಅದಕ್ಕೆ? ಪಕ್ಕಡ್ ಅಂತಿರೋದಿಲ್ಲ, ಈಕಳ ಅಂತಾರ ಅದಕ್ಕೆ. ಇಕ್ಕಳಿಕೆ ತಂದಿದ್ದ ಅವ್ರವನ್ ಕೈಯಾಗಿಟ್ಟ. ಅವ್ರವ್ ನೋಡಿದ್ಲು, ತಮ್ಮ ಇದನ್ಯಾಕ್ ತಂದೀಯ ಅಂದ. ನಿನ್ನೆ ಅಂಬರ್ಗಡಿಗೆ ಇಳಸಾಗ ನಿನ್ ಕೈ ಸುಟ್ಟು ಕಣ್ಣಾಗ ನೀರು ಬಂದದ್ದನ್ನ ನೋಡಿದ್ಯಾ, ನನ್ ಗೆಳೆಯರೆಲ್ಲ ಏನೇನೋ ತಗೊಂಡ್ರು, ನಾ ಆದ್ರೆ ನಮ್ಮ ಅವನ್ ಕಣ್ಣಾಗ ನೀರ್ ಬರಬಾರ್ದಂತ ನಾ ಇದನ್ನ ತಂದೀನಿ ಅಂತ. ಮಕ್ಕಳಿದ್ರೆ ಹಿಂಗಿರ್ಬೇಕಪ್ಪ, ಕಲಿಸಿದ್ರೆ ಹಿಂಗ್ ಕಲಿಸ್ಬೇಕು ಮಕ್ಕಳಿಗೆ. ನಮ್ಮ ಹೊರಕಡೆ ತಂಬಿಗೆ ಹೊಳಿ ತರ್ತಾವಿಲ್ಲ ಗ್ಯಾರಂಟಿ. ಅಲ್ಲೇ ಒತ್ತಿ ಇಟ್ಟು ದಾರು ಕುಡಿದು ಬಂದ್ವು. ಒಬ್ಬೊಬ್ರು ನಮಗ್ ಬಂದ್ ಹೇಳ್ತಾರ, ಅಪ್ಪ ಕಬ್ಬು ಸಿದ್ಧೈತಿ ಇಡೋಲ್ರಾಗ್ಯಾರ್ರಿ ಮನ್ಯಾಗ.
ಅವನು ದಾರದ ಅಂಗಡಿ ಕೊಡಕ್ ಹತ್ಯಾರ. ಮಕ್ಕಳಿಗೆ ಸಂಸ್ಕಾರ ಹೆಂಗ್ ಕೊಡ, ಮಕ್ಕಳ ಶಾಣೆ ಆಗ್ಬೇಕು. ಆದ್ರೆ ಮಕ್ಕಳಿಗೆ ಏನ್ ಕಲಿಸ್ಬೇಕಂತೀವಲ್ಲ ಅದನ್ನ ನಾವು ಬರೀ ಬಾಯಿ ಮಾತಿನಿಂದಲ್ಲ, ನಮ್ಮ ಮನ್ಯಾಗ ಆ ವಾತಾವರಣ ತಯಾರು. ದಿನ ನಾವು ಮನ್ಯಾಗ ದೇವ್ರ ಪೂಜೆ ನಾವು ಮಾಡ್ಬೇಕು. ಹುಡುಗರನ್ನ ಕರ್ಕೊಂಡು ಎಲ್ಲಿ ಗುಡಿಗೆ ಹೊಂಟಿವಿ ಅಂದ್ರೆ ನಮ್ ಗೂಡ್ ಹುಡುಗರು ಬರ್ಬೇಕು. ಪ್ರವಚನ ಹೊಂಟ್ರ ನಡಿ ಹೋಗುನು ಅಂತ ಕರ್ಕೊಂಡು ಬರ್ಬೇಕು. ನೀ ಅಭ್ಯಾಸ ಮಾಡು, ಅದೇನ್ ಅಭ್ಯಾಸ ಮಾಡ್ತತಿ ಸುಡುಗಾಡ, ಏನಾರು ಮಾಡ್ತತಿ. ಅಭ್ಯಾಸ ಮಾಡಬಾರ್ದಂತಲ್ಲ, ಮಾಡ್ಬೇಕು. ಸಾಲಿ ಕಲಿಬಾರ್ದಂತಲ್ಲ, ಕಲಿಬೇಕು. ಆ ಸಾಲಿ ಬರೇ ಕಲ್ತ್ರ ಆಗುದಿಲ್ಲ, ಅದ್ರ ಕೂಡ ಶಿಕ್ಷಣ ಜೊತೆಗೆ ಸಂಸ್ಕಾರನೂ ಇರ್ಬೇಕು. ಇವತ್ತಿನ ದಿವ್ಸ ನೋಡ್ರವ ನಮ್ಮ ಮನೆಗಳಿಗೆ ಇದು ಅವಶ್ಯಕ. ನಮ್ಮ ಹುಡುಗರು ಸಣ್ಣವ ಇರ್ಲಿ ದೊಡ್ಡವರ ಇರ್ಲಿ, ಯಾರಿಗ್ ಮಕ್ಕಳಂತಾರ? ದೇವಕಿ ಪರಮಾನಂದಂ, ತಾಯಿ ಆದಂತ ದೇವಕಿಗೆ ಯಾರು ಪರಮಾನಂದವನ್ನು ಉಂಟು ಮಾಡ್ತಾರೋ ಅವ್ರಿಗೆ ಮಕ್ಕಳಂತಾರೆ. ತಾಯಿ ಕಣ್ಣಾಗ ನೀರ್ ತರಿಸ್ತಿದ್ರಂದ್ರ ಅಂತವಕ್ಕೆ ಮಕ್ಕಳ ಅನ್ನೋದ, ಗಂಡರ ಇರ್ಲಿ ಹೆಣ್ಣರ ಇರ್ಲಿ, ಅವ್ರಪ್ಪ ಅವ್ರವನ ಕೈಯಾಗ ಕಣ್ಣಾಗ ನೀರ್ ತರಿಸಿದ್ರಂದ್ರ ಅವಕ್ಕೆ ಮಕ್ಕಳ ಅನ್ನೋದ, ಮಕ್ಕಳಂತಾರ. ನಾವು ಮಕ್ಕಳಂದ್ರ ಅವಕ್ ಅನ್ಬೇಕು, ಅವನ್ ಕಣ್ಣಾಗಂದು ನೀರ್ ಬಂದಿರ್ಬಾರ್ದು. ಮಕ್ಕಳಂದ್ರ ಅವಕ್ ಅನ್ಬೇಕು, ಅವ್ರ ಅಪ್ಪಗೆ ಎಲ್ಲಿ ಓಣ್ಯಾಗ 4 ಮಂದಿ ಮುಂದೆ ತಲಿ ತಗ್ಸಕ್ ಹಚ್ಚಿರ್ಬಾರ್ದು. ಮಕ್ಕಳಂದ್ರ ಅವಕ್ ಅನ್ಬೇಕು, ಹಾಸಿಗಿದ್ದಟ್ಟು ಕಾಲ್ ಚಾಚಕ್ ಕಲ್ತಿರ್ಬೇಕು. ನಮ್ಮ ಮನೆ ಆದಾಯ ಎಷ್ಟು, ಖರ್ಚೆಷ್ಟು, ಅದ್ರೊಳಗೆ ನನಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಪರಿವು ಇರ್ಬೇಕು. ಮಕ್ಕಳು ಅವ್ರಿರ್ಬೇಕು ಸ್ವಾಭಿಮಾನಿಗಳು. ಯಾರ ಮುಂದಾರ ಹೋಗಿ ದಿನ ಬರೇ ಕೈ ಒಡ್ಡುವಂತ ಸಂತಾನ ತಯಾರು ಮಾಡಬಾರ್ದು. ನಾವು ಏನು ತಿರ್ಕೊಂಡು ಬಂದ್ರು ಕರ್ಕೊಂಡು ಉಣ್ಣುವಂತ ಸ್ವಭಾವ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರ ಮನಿಗೂಡ, ಪ್ರಾಣಿಗಳು ಕೂಡ, ಪಕ್ಷಿಗಳು ಕೂಡ, ಗಿಡಗಳು ಕೂಡ ಪ್ರೇಮ ಮಾಡುವಂಥವ್ರು ಇರ್ಬೇಕು. ಯಾರನ್ನು ಬಡ್ಕೊಂತ ಹೊಡ್ಕೊಂತ ಕತ್ತರಿಸುವಂತ ಅಡ್ಡಾಡುವಂತ ಮಕ್ಕಳನ್ನ ತಯಾರು ಮಾಡ್ಬಾರ್ದು. ನಮ್ಮ ಮಕ್ಕಳು ಹೆಂಗಿರ್ಬೇಕಂದ್ರೆ ಸ್ವಾಭಿಮಾನಿಗಳಾಗಿರ್ಬೇಕು. ಹಂಗಿನ ಅರಮನೆಗಿಂತ ವಿಂಗುಡದ ಗುಡಿಲೇಸು, ಬಂಜಿ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗುಳವೇ ಲೇಸು ಸರ್ವಜ್ಞ. ತಂಗುಳ ಒಳಗ ಖರೆ ಬಿಸಿ ಅನ್ನಕ್ಕೆ ಯಾರ ಮನೆ ಮುಂದರ ಕೈ ಚಾಚುವಂತ ಮಕ್ಕಳನ್ನ ತಯಾರು ಮಾಡಬಾರ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಒಂದು ಪಾಠ ಕಲಿಸಿ ಹೋದ್ರು. ಏನಂತ? ಈ 60ರಿಂದ 70ರ ಈ ದಶಕದೊಳಗೆ ದೊಡ್ಡ ಬರಗಾಲ ಬಿದ್ದಿತ್ತು. ದೇಶದಾಗ ಅನ್ನದ ದೊಡ್ಡ ಕೊರತೆ ಆಗಿತ್ತು. ಅಧಿಕಾರಿಗಳ ಸಲಹೆ ಕೊಟ್ಟರು ಅಮೆರಿಕಾದಿಂದ ಗೋಧಿ ತರಿಸ್ಬೇಕು ಅಂತ. ಅಂದ್ರೆ ಎಲ್ಲಾರ ಹಸಿವು ಹಿಂಗ್ಸಾಕ್ ಆಕೈತಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನ್ ಹೇಳಿದ್ರು, ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ನಮ್ಮ ದೇಶಕ್ಕೆ ಅನ್ನದ ಕೊರತೆ ಆಗೈತಿ, ಅಮೆರಿಕಾದಿಂದ ತರಿಸ್ಬೇಕು, ಅಮೆರಿಕಾದವ್ರ ಹತ್ರ ಕೈ ಚಾಚಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ನನ್ನ ಸಲಹೆ ಕೊಟ್ಟಾರ. ನನ್ನ ಮನಸ್ಸು ಒಪ್ತಾ ಇಲ್ಲ. ನಮ್ಮ ದೇಶದ ಜನರು ಎಲ್ಲರೂ ಸೋಮವಾರ ಒಂದ್ ದಿವ್ಸ ಉಪವಾಸ ಮಾಡೋನು, ನಮ್ಮ ದೇಶಕ್ಕೆ ನಾವು ಉಂಡು ಉಳಿಯಷ್ಟು ಕಾಳು ಉಳಿತಾವು, ಅದಕ್ಕ ಮತ್ತೊಬ್ಬರ ಮನೆ ಒಂದು ಕೈ ಚಾಚೋಕ್ಕಿಂತ ಒಂದ್ ಹೊತ್ತು ಉಪವಾಸ ಮಾಡೋನು ಅಂತ ಸೋಮವಾರ ಉಪವಾಸ ಮಾಡಾಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕಲಿಸಿದ್ರು. ಅದು ಇವತ್ತಿನ ತನೂ ಐತಿ. ನಮ್ಮ ದೇಶದ ಜನ ಸ್ವಾಭಿಮಾನಿಗಳು. ಶಾಸ್ತ್ರಿ ಅಂತ ಮನುಷ್ಯ ಹೇಳ್ತಾನ ಅಂದ್ರೆ ಎಲ್ಲರೂ ಉಪವಾಸ ಮಾಡೋನು ಅಂದ್ರು. ಮನೆಗಳೇ ಎಲ್ಲ ಉಪವಾಸ ಮಾಡಿದ್ರು ಹೊರತು ಅಮೆರಿಕಾದವ್ರ ಮುಂದೆ ಕೈ ಚಾಚೋದು ಬೇಡ ಅಂತ ಸ್ವಾಭಿಮಾನಿ ಮಕ್ಕಳನ್ನ ತಯಾರು ಮಾಡ್ಬೇಕು. ಮನ್ಯಾಗ ನಮ್ಮ ಮಕ್ಕಳು ಶಿವಾಜಿ ಆಗ್ಬೇಕು. ನಮ್ಮ ಮಕ್ಕಳು ಶೀಲ ರಕ್ಷಣೆ ಮಾಡೋರಾಗ್ಬೇಕು. ಬೆಳವಡಿ ಮಲ್ಲಮ್ಮನ್ನ ಶಿವಾಜಿ ಸೈನಿಕರು ಸೋಲಿಸಿ ಮಲ್ಲಮ್ಮನ್ ಹಿಡ್ಕೊಂಡು ಬರ್ಲಕತ್ತಿದ್ರು. ಮಲ್ಲಮ್ಮನ್ ನೋಡ್ದವನ ಶಿವಾಜಿ, ಈ ತಾಯಿನ ಯಾಕೆ ಹಿಡ್ಕೊಂಡು ಬಂದ್ರು? ಈ ತಾಯಿ ಸಾದಾ ಇಲ್ರಿ, ಬಾಳ ಸರಿ ಯುದ್ಧ ಮಾಡ್ಯಾಳ, ನಮ್ಮನ್ನ ಓಡಿಸಾಳ ಅಂತಂದ್ರು. ಈ ಸರಿ ನಾವು ಗೆದ್ಕೊಂಡಿವಿ, ಕೈದು ಮಾಡ್ಕೊಂಡು ತಂದೀವಿ ಅಂತ. ಉಚಿತ ಸಿಂಹಾಸನ ತರಿಸಿ ಅಕ್ಕಿನ ಅದ್ರ ಮ್ಯಾಗ ಕುಂದರ್ಸಿ ಉಡಿ ತುಂಬಿದ ಆ ತಾಯಿನ. ಉಡಿ ತುಂಬಿ, ನನ್ನ ಹಿರಿಯ ಅಕ್ಕ ನೀನು, ನಿನ್ನ ಸಂಸ್ಥಾನ ನಿನಗಿರ್ಲಿ, ಅದ್ರ ಕೂಡ ಇಷ್ಟು ಊರ್ ಮತ್ ಹೆಚ್ಚಿಗೆ ನಾ ಉಡಿಗೆ ಹಾಕಕತ್ತೀನಿ ನಿನಗ. ಯವ್ವ
ಈ ಸಣ್ಣ ತಮ್ಮಂದ ನೀ ಸ್ವೀಕಾರ ಮಾಡಬೇಕು ಅಂತ ಬೆಳವಡಿ ಮಲ್ಲಮ್ಮಗ ಇನ್ನೊಂದಿಷ್ಟು ಊರುಗಳನ್ನು ಉಂಬಳಿ ಹಾಕಿ ಕೊಟ್ಟನಂತ ಶಿವಾಜಿ. ಸಂಸ್ಕಾರ ಹೆಂಗ್ ಮಾಡಿರ್ಬೇಡ ಅವ್ರವ್ವ ಆಕಿ ಅವಂಗ. ಯುದ್ಧದೊಳಗ ಕಲ್ಯಾಣದ ಈಗೇನ್ ಕಲ್ಯಾಣ ಐತಲ್ಲ, ಆ ಕಲ್ಯಾಣದ ಸುಬೇದಾರ್ ಒಬ್ಬ ಮುಸ್ಲಿಂ ಸುಬೇದಾರ್ ಇದ್ದ. ಅವನ ಮನೆಯ ಸೊಸಿಯನ್ನ ಯುದ್ಧದೊಳಗೆ ಗೆದ್ದು ಆ ಸುಬೇದಾರನ ಸೊಸಿಯನ್ನ ಮೇಣದ ಕುಂದರ್ಸ್ಕೊಂಡು ಶಿವಾಜಿ ಮಹಾರಾಜನಿಗೆ ಚಲೋ ಕಾಣಿಕೆ ಕೊಡುವ ಅಂತ ತಿಳ್ಕೊಂಡು ತಗೊಂಡು ಬಂದರಂತ. ತಂದು ಇಳಿಸಿದ್ರು. ಮಹಾರಾಜರೇ, ತಮಗಾಗಿ ನಾವು ಒಂದು ದೊಡ್ಡ ಅದ್ಭುತವಾದ ಕಾಣಿಕೆಯನ್ನು ತಂದಿದ್ದೀವಿ ಅಂತ. ಆ ಕಾಲದಲ್ಲಿ ಪದ್ಧತಿ ಇತ್ತ. ಅತ್ಯಂತ ಅಲೌಕಿಕ ಸೌಂದರ್ಯ ಆ ಹೆಣ್ಮಗಳದು. ಇಳಿದ್ಲು, ಕಣ್ಣಾಗ ನೀರು ಸುರಿತಿತ್ತಕ್ಕಿ, ಯಾಕ ಹೊತ್ಕೊಂಡು ಬಂದಿದ್ರಲ್ಲ. ಇಳಿದ್ಲು. ನಖಸಿಕಾಂತ ಛತ್ರಪತಿ ಒಂದ್ಸಾರಿ ನೋಡಿದಕ್ಕೆನ್ನ, ನೋಡಿದವನ ಅವನ ಮುಖದಿಂದ ಉದ್ಗಾರ ಏನ್ ಹೊರಗೆ ಬಂತು ಗೊತ್ತೈತನ್? ನಮ್ಮವ್ವ ಎಷ್ಟು ಚಂದ ಇದ್ಲಂದ್ರ ನಾನು ಹಿಂಗ ಹಾಕಿದ್ನೆಲ್ಲ ಅಂದವನ ಕಾಲಿಗೆ ಬಿದ್ನಂತ. ನನ್ನ ಮಗಳು ನನ್ನ ತಂಗಿ ಏನ್ ಅನ್ಕೊಳ್ಳೋದನ್ರಿ, ಉಡಿ ತುಂಬ್ರಿ ಒಯ್ದವ್ರ ಮನೆಗೆ ಮುಟ್ಟೀಶ್ವರಿ. ಸಂಸ್ಕಾರ ಮಾಡಿದ್ಲು ಮಕ್ಕಳಿಗೆ. ಅದೇ ಶಿವಾಜಿ ಹೇಳಿದ್ಲು, ಯಾವನಾರ ಅನ್ಯಾಯ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಿದ್ರ ಅವ್ರ ಕೈ ಕತ್ತರಿಸ್ಬೇಕು ಮಗನ ಅಂತ ಹೇಳಿದ್ಲು. ಅವ್ರ ಊರಾಗ ಒಬ್ಬ ಊರಾಗ ಉದ್ದಟ ಮನುಷ್ಯ ಇದ್ದ, ದೊಡ್ಡ ಮನುಷ್ಯ ಇದ್ದ. ಯಾರ್ದೋ ಸೊಸಿನ ಹೊತ್ಕೊಂಡು ಹೋದ. 13-14 ವರ್ಷ ವಯಸ್ಸು ಶಿವಾಜಿಗೆ. ಅವನ ಹತ್ರ ಹುಡುಗಿ ತಾಯಿ ಅಳ್ಕೋಂತ ಬಂತು, ನಮ್ಮ ಹುಡುಗಿನ ಹೊತ್ಕೊಂಡು ಹೋದ್ರಿ, ಈ ಊರಾಗ ದೊಡ್ಡ ಮನುಷ್ಯ ಅಂತ ಅತ್ತು. ಆ 13 ವರ್ಷದ ಹುಡುಗ ರಾಜ್ಕುಮಾರ ತನ್ನ ತರುಣರದೊಂದು ಸೈನ್ಯ ಕಟ್ಕೊಂಡಿದ್ದ. ಹೋಗ್ರಲೆ ಅಂದ. 10-20 ಹುಡುಗರಿದ್ದು, ಹೋಗ್ರ ಅವ್ನು ಹೊತ್ಕೊಂಡು ಬರ್ರಿ ಅಂದ. ಹೊತ್ಕೊಂಡು ಬಂದ್ರ ಅವನು. ಏಯ್, ಇಂಥವ್ರ ಹುಡುಗಿನ ನೀವು ಹೊತ್ಕೊಂಡು ಹೋಗಿ ಅಂತ ಕರೆಯನಂತ ಕೇಳಿದ. ದೊಡ್ಡ ಮನುಷ್ಯ. ನೀ ಏನೋ ಚೋಟ್ ಅದಿ, ನನ್ನೇನ್ ಕೇಳ್ತಿ ಅಂದ. ನಾ ಈ ಊರ್ ಪ್ರಮುಖ ಅದೀನಿ, ರಾಜ ಅದೀನಿ ಇಲ್ಲಿ. ನೀ ಏನ್ ರಾಜ ಹಾಕಿ? ನಿಮ್ಮಪ್ಪ ರಾಜ ಹೊರ ಹೋಗ್ಯಾನ ಮತ್ತೊಬ್ಬರ ಕಡೆ ನೌಕರಿ ಮಾಡಾಕ, ನೀ ಏನ್ ರಾಜ ಹಾಕಿ? ನಮ್ಮಪ್ಪ ಎಲ್ಲೇ ಹೋಗ್ಲಿ, ಈಗ ಇಲ್ಲಿದ್ದವ್ ನಾನ ಅಂದ. ಆ ಹುಡ್ಗಿನ ಹೊತ್ಕೊಂಡು ಹೋಗಿದ್ ಖರೇನೋ ಸುಳ್ಳ ಅಂದ. ಮತ್ ನಾವ್ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಹೊತ್ಕೊಂಡು ಹೋಗೋರು? ನಮ್ಗೆ ಅಧಿಕಾರ ಐತದ ಅಂತ. ನಾವ್ ಹಿಂಗ ಮಾಡ್ಕೊತ ಬಂದಿವ್ ಮೊದ್ಲಿಂದ. ಊರಾಗ ಯಾರು ಚಂದ ಕಾಣ್ತಾರ ಅವ್ರನ್ನ ಹೊತ್ಕೊಂಡು ಹೋಗ್ತೀವಿ ನಾವು. ನೀ ಏನ್ ಮಾಡವ ಮಗನ ಅಂದ. ಅಂದ ಕೂಡ್ಲೆ ತೊಂಡ್ ಬರ್ಲೆ ಖಡ್ಗ ಅಂದ. ಎಡ್ಡು ಕೈ ಕತ್ತರಿಸಿ ಬಿಟ್ಟ. ಕತ್ತರಿಸಿ ಕತ್ತಿ ಮ್ಯಾಗ ಕುಂದರ್ಸಿ ಊರಾಗ ಮೆರವಣಿಗೆ ಮಾಡಿಸ್ತ. 14ನೇ ವಯಸ್ಸಿನಾಗ ಹುಡುಗಗ ತಾಯಂದ ಶೀಲ ರಕ್ಷಣೆ ಹೆಂಗ್ ಮಾಡ್ಬೇಕು ಅಂತಕ್ಕಂತ ತರಬೇತಿಯನ್ನ ತಾಯಿ ಮಗನಿಗೆ ಕೊಡಿಸಿದ್ಲು. ನಮ್ಮ ಮಕ್ಕಳಿಗೆ ಕೊಡಕ್ ಆಗುದಿಲ್ಲ. ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸಿ ಹೇಳಕ್ ಆಗುದಿಲ್ಲ. ನಮ್ಮ ಹೆಂಡರ ಇರ್ಲಿ ಗಂಡರ ಇರ್ಲಿ, ನಾವು ಸಂಸ್ಕಾರ ಮಾಡೋದ್ರೊಳಗೆ ಎಲ್ಲರ ಕಡಿಮೆ ಬಿದ್ದೇವ ಅಂದ್ರೆ ನಮ್ಮ ಮಕ್ಕಳು ಹೆಜ್ಜೆ ತಪ್ತಾವ. ನಮ್ಮ ಮಕ್ಕಳ ಮ್ಯಾಗ ಯಾವಾಗ್ಲೂ ಕಣ್ಣಿರ್ಬೇಕು. ನಾವು ದಿನ ನೋಡ್ತೀನಿ, ಕೇಳ್ತೀನಿ, ನನಗೆ ಸಮಸ್ಯೆ ಅನಿಸ್ತೈತಿ. ತಂದೆ ತಾಯಿಗಳದೇ ದೋಷ ಅನಿಸ್ತೈತಿ. ಅವ್ರ ಒಟ್ಟ ಲಕ್ಷಣ ಕೊಡಂಗ ರೊಕ್ಕ ಕೊಟ್ರು. ನಮ್ಮಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಅದಾವ. ಈಗ ಇಂಜಿನಿಯರಿಂಗ್, ಮೆಡಿಕಲ್, 80% ಹುಡುಗಿಯರು ದಾರು ಕುಡಿತಾವ. 100ಕ್ಕೆ 80 ಮಂದಿ ದಾರು ಕುಡಿತಾವ ಹುಡುಗಿಯರು. ಸಿಗರೇಟ್ ಸೇರ್ತಾವ. ಆಮ್ಯಾಗ ಗಾಂಜಾ ಚರಸ್ ಸೇವನೆ ಮಾಡ್ತಾವ. ಯಾರ ಕಾರಣರು? ಅವ್ರು ಕೇಳ್ದಂಗ ನಾವು ರೊಕ್ಕ ಕೊಟ್ಟಿವಿ. ನಮ್ಮ ಮಕ್ಕಳು ಏನ್ ಕಲಿತಾವೋ ಮತ್ ಏನ್ ಮಾಡ್ತಾವ ಅಂತ ನೋಡಿಲ್ಲ. ನಮ್ಮ ಹುಡುಗರು ಸಾಲಿ ಕಲಿಯೋದು ಕಡಿಮೆ, ಸಾಲಿ ಮಾಡೋದು ಹೆಚ್ಚ. ಎಲ್ಲರೂ ಹಿಂಗಿರ್ತಾರಂತಲ್ಲ, ಆದ್ರೆ ಬಹಳ ಮಂದಿ ಇದನ್ನ ಮಾಡಕತ್ತಾರ. ನಿಮ್ಮಲ್ಲೇ ಇಲ್ಲೇ ಬೆಳಗಾವಿ ಜಿಲ್ಲಾದಾಗ, ಬೆಳಗಾವಿ ಶಹರದಾಗ ಒಂದ್ ಲಾಜ್, ಒಂದ್ ಬೀರ್ ಬಾರ್ ಐತಿ. ಹುಡುಗಿನ ಕರ್ಕೊಂಡು ಬಂದ್ರು ಹುಡುಗ ಹುಡುಗಿನ ಕರ್ಕೊಂಡು ಬಂದ್ರ ಹುಡುಗಿಗೆ ದಾರು ಫ್ರೀ. ಹುಡುಗ ತಂದ ಅಷ್ಟ ರೊಕ್ಕ ಕೊಡುದು, ಹುಡುಗಿ ಫ್ರೀ ಕುಡಿಯುದು. ವಿಶ್ವಾಸ ಅನಿಸ್ತೈತ ನಿಮ್? ಬರ್ರಿ ನನ್ಗೂಡ ತೋರಿಸ್ತೇನೆ ನಿಮಗೆ. ಬಹಳ ದೊಡ್ಡ ದೊಡ್ಡ ಮಂದಿ ಐತಿದ್ರ ಯಾರು ಸಂಸ್ಕಾರ ಮಾಡಕತ್ತಿ?
ನಮ್ಮ ಮಕ್ಕಳನ್ನ ಇಷ್ಟು ಗಟ್ಟಿಮುಟ್ಟು ಮಾಡೀವಿ ಅಂದ್ರೆ ಸನೇದಾಗ ಬಂದ್ರು ಸಹಿತ ಅದ್ರ ಮೂಸ್ ನೋಡಿರ್ಬಾರ್ದು ಅಂತ ಮಕ್ಕಳ ನಿರ್ಮಾಣ ಮಾಡಕ್ ಬರುದಿಲ್ಲ. ನಮ್ಮ ಮನ್ಯಾಗ ಚೆನ್ನಮ್ಮ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ಜೀಜಾವು ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ಬೆಳವಡಿ ಮಲ್ಲಮ್ಮ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ರುದ್ರಾಂಬೆ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ಹಬ್ಬಕ್ಕನ್ ತಯಾರು ಮಾಡಕ್ ಬರುದಿಲ್ಲ. ನಮ್ ಬರ್ತತಿ ಸಂಸ್ಕಾರ. ಇವೆಲ್ಲ ಈ ಕಾರ್ಯಕ್ರಮಗಳನ್ನ ಯಾಕೆ ಇಟ್ಕೊಂಡಾರ ಪೂಜ್ಯರು? ದೊಡ್ಡ ದೊಡ್ಡ ಅಪ್ಪಗಳು ಬಂದಿಲ್ಲಿ ತಮ್ಗೆಲ್ಲ ಉಪದೇಶ ಮಾಡೋದು ಯಾಕೆ? ಕೇಳಿ ಮರೆಯೋದಕ್ಕಲ್ಲ. ನಮಗ್ ಪ್ರತಿಯೊಬ್ಬರಿಗೆ ನಮ್ಮ ಇವತ್ತಿನ ದಿವಸ ಐತಪ್ಪ, ದೇವರ ನಾಮಸ್ಮರಣೆಯಿಂದ ನಷ್ಟವಾಗದಂತ ಪಾಪಗಳು ಯಾವದಾವಪ್ಪ ಅಂತ ವಿಷಯ ಇದೈತಲ್ರಿ. ದೇವರ ನಾಮಸ್ಮರಣೆಯಿಂದ ನಾಶವಾಗದಂತ ಪಾಪ ಯಾವದಾವ್ ಈ ಜಗತ್ತಿನಾಗ? ಯಾವ ಅಂತ ಪಾಪಗಳಿಲ್ಲ. ಆದ್ರ ನಾಮಸ್ಮರಣೆ ನಾವು ಹೆಂಗ್ ಮಾಡಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು ನಮಗ ಪೂಜ್ಯರು ತಿಳಿಸ್ಕೊಡ್ತಾರಲ್ಲ. ನಾವ್ ಮಾಡ್ಬೇಕಲ್ಲ ಮನೆಗೆ ಹೋಗಿ. ಅಂದ್ರೆ ನಮ್ಮನ್ನ ಪಾಪ ಕಾರ್ಯಕ್ಕ ನಮ್ಮ ಮನಸ್ಸು ಎಳಸಂಗೆ ಇಲ್ಲ, ನಮ್ಮ ಇಂದ್ರಿಯಗಳ ಕಡೆ ಹೋಗಂಗೆ ಇಲ್ಲ ಅಂತ ತಿಳ್ಕೊಂಡು ಅಪ್ಪಗಳು ರಕ್ತ ಸುಟ್ಕೊಂಡ್ರು. 80 ವರ್ಷ ದಾಟಿದ್ರು. ಮೊದ್ಲಿನ 20 ವರ್ಷ ಬಿಟ್ರ ವಿದ್ಯಾಧ್ಯಯನಕ್ಕ. ಅವಾಗಿನ ಕಾಲದಾಗ ಬಹಳ ಕಷ್ಟಪಟ್ಟು ವಿದ್ಯಾಧ್ಯಯನ ಮಾಡಿದ್ರು. ವಾರದ ಮನೆ ಉಂಡು, ಯಾರ ಭಕ್ತರ ಮನೆಯವರು ರೊಕ್ಕ ಕಳ್ಸೋರು, ಅವ್ರ ಖರ್ಚಿಗೆ ಕಾಶಾಗ ಅಂತದ್ರಾಗ ಎಷ್ಟ್ ಇರ್ತೈತಿ ಅಷ್ಟ ಉಂಡು ದೊಡ್ಡ ವಿದ್ವಾಂಸರು ಆ ಕಾಲದಾಗ ಬಂದ್ರಪ್ಪ. ಬಂದ ನಂತರ ಇವತ್ತಿಗೆ 60 ವರ್ಷ ಕಳೆದು. 60 ವರ್ಷದಾಗ ಏನ್ ಮಾಡಿದ್ದೇನು? 60 ವರ್ಷದಾಗ ಎಲ್ಲಿ ಊರುಗಳಲ್ಲಿ ಸಿದ್ಧಾರೂಢರ ಮಂದಿರಗಳಾಗ್ಬೇಕು, ಮಠಗಳಾಗ್ಬೇಕು. ಈ ತತ್ವಜ್ಞಾನವನ್ನು ಏನ್ ಕಲ್ತಿದ್ರು, ಅಪಣ ತರೆಯಲ ನವೇತೋ ನವಲ ಕೊಳೆ ಉದ್ಧರಿಲ ಸರ್ವಾಂಚಿತು. ನಾವು ಉದ್ಧಾರ ಆದ ಮಾತ್ರಕ್ಕ ಏನೂ ಆಗುವುದಿಲ್ಪ. ಗುರು ತನ್ನ ನೆನೆವನ್ನವರ ಎನ್ನನಾ ಗುರುವ ಮಾಡಿದನು, ಇನ್ನು ಶಿಷ್ಯನಾಗಿ ಗುರು ಪೂಜಿಸುವವರು ಯಾರು ಹೇಳಾಗು ಈಶ್ವರ. ಪ್ರಭುದೇವರಿಗೆ ಪ್ರಶ್ನೆ ಬಿತ್ತು, ಗುರು ಎಲ್ಲರನ್ನು ತನ್ನಂಗ ಮಾಡಿದ, ಇನ್ಯಾರ ಪೈನ್ ಪೂಜೆ ಮಾಡೋರು ಯಾರಿಲ್ಲ, ಜಗತ್ ಮಾಡ್ಕೊಂತ ಹೋಗ್ತೈತಿ. 100 ಸನ್ಯಾಸಿಗಳನ್ನ ತಯಾರು ಮಾಡಿದ್ರು. ಹೆಣ್ಮಕ್ಳಿಗೆ ಸನ್ಯಾಸ ಯಾರು ಕೊಡ್ತಿದ್ದಲ್ಲ, ಅಪ್ಪಗಳು ಈ ಗ್ಯಾಂಗ್ ತಯಾರು ಮಾಡಿದ್ರು. ಈ ಅಮ್ಮ ಈಗ ನಮ್ಕಿಂತ ಮುಂದೆ ಹೋಗ್ಯಾಳ. ಈ ಅಮ್ಮ ನಮ್ಮ ಸನ್ಯಾಸಿಗಳ ಕಡೆ ನಮ್ಮ ಸಂಖ್ಯೆ ಕಡಿಮೆ ಆಗೈತಿ. ಅಮ್ಮನ ಮುಂದೆ ನಮಗ್ ಬಹಳ ಅಸೂಯೆ ಅನಿಸ್ತೈತಿ. ಅಮ್ಮನ್ ನೋಡೋಣ, ಎಲ್ಲಿ ಅಮ್ಮಕ್ಕೆ ನಮ್ಮನ್ನ ಹಿಂದ್ ಹೋಗಿತ್ತಾಳನ್ನ ತಿಳ್ಕೊಂಡು ಬಹಳ ಹೊಟ್ಟೆ ಕಿಚ್ಚಾಗತೈತಿ ನಮ್ಗ. ಆಕೆ ನೋಡಿ, ಅಮ್ಮನ್ ನೋಡಿ. ನೋಡ್ರಿ, ಇದನ್ನ ಕೊಟ್ಟವ್ರು ಯಾರಪ್ಪ? ನಾವು ಬಾಳ ಮಂದಿ 12ನೇ ಶತಮಾನದಿಂದ ಬಸವಣ್ಣವರು ಲಿಂಗ ಭೇದ ಇರ್ಲಿಲ್ಲ, ಜಾತಿ ಭೇದ ಇರ್ಲಿಲ್ಲ, ಭಾಷಣ ಕುಟ್ಟಿದ್ದು. ಆದ್ರ ಬಸವಣ್ಣಂಗ ಬದುಕಿದ್ರ ಇವತ್ನು ಜಡಿತಾರ ಬಾಳ ಮಂದಿ. ಬಸವಣ್ಣನ ಹೆಸರಲ್ಲೇ ವಚನಗಳನ್ನ ಕುಟ್ಟಿದ್ದು. ಆದ್ರ ಒಬ್ರು ಹೆಣ್ಮಕ್ಳಿಗೆ ಅಧಿಕಾರ ಕೊಡ್ಲಿಲ್ಲ. ಬದುಕಿದ್ರಲ್ಲ, ಅಪ್ಪರು ತಯಾರು ಮಾಡಿದ್ರಲ್ಲ. ಈ ಅಮ್ಮಗಳು ಬಂದ್ರಲ್ಲ, ಎಲ್ಲ ಪೀಳಿಗೆ ಬಂತು. ಹುಡುಗರು ಬಂದ್ರು. ನೀವು ಬಂದವ್ರನ್ನ ಯಾವ ಜಾತಿಯವರಪ್ಪ? ಮನುಷ್ಯನ ಯೋಗ್ಯತೆ ಆಧಾರದ ಮೇಲೆ ಸನ್ಯಾಸಿ ಆಗ್ಬೇಕ ಹೊರತು ಜಾತಿ ಆಧಾರದ ಮೇಲೆ ಆಗ್ಬಾರ್ದು ಅಂತ ಅಡಿಪಾಯ ಇಟ್ಟವ್ರು ಇವ್ರು ಹಿರಿಯರು. ಯಾವುದೇ ಒಬ್ಬ ಮನುಷ್ಯ ಮಠಾಧಿಪತಿ ಆಗೋ ಇಚ್ಛೆ ಇತ್ತು, ಸನ್ಯಾಸಿ ಆಗೋ ಇಚ್ಛೆ ಇತ್ತು, ಸಾಧು ಆಗೋ ಇಚ್ಛೆ ಇತ್ತು, ಅವ ತನ್ನ ತಪಸ್ಸು ಮತ್ತು ವಿದ್ವತ್ತಿನ ಆಧಾರದ ಮೇಲೆ ಆಗ್ಬೇಕ ಹೊರತು ಇಂಥ ಜಾತಿಯವ್ರ ಆಗ್ಬೇಕು, ಇಂಥ ಜಾತಿಯವ್ರ ಆಗ್ಬಾರ್ದಂತ ಬಸವಣ್ಣವ್ರ ಏನ್ ಹೇಳ್ತಿದ್ರಲ್ಲ, ಸಕಳಾಸಿ ಏಥ್ಯ ಆಹಿ ಅಧಿಕಾರ, ಎಲ್ಲರಿಗೆ ಅಧಿಕಾರ ಐತಿ. ಅದನ್ನು ಮುಕ್ತಗೊಳಿಸ್ತ. ಅದಕ್ಕೆ ನಮ್ಮದ ವಿನಂತಿ ಏನು ಅಂತಂದ್ರ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು. ಸಣ್ಣ ಸಣ್ಣ ಹುಡುಗರು ಲೋಕವಿಖ್ಯಾತ. ನೀವು ಮೊದಲು ಹುಟ್ಟಿರಿ, ಅದು ಮೊದಲು ಹುಟ್ಟೈತೆ. ನಾವು ಮೊದಲು ಹುಟ್ಟಿದ. ನಮ್ಮ ಮಾತು ಕೇಳಂಗಿಲ್ಲ ಅಂದ್ರೆ ಹಂಗೆ ಕಾದಿತ್ತು. ಕೇಳಿಸೋ ಸಾಮರ್ಥ್ಯ ನಮ್ಮೊಳಗ್ ಬರ್ಬೇಕು. ನಾವು ರಥಸ್ಥರಾಗ್ಬೇಕು. ನಾವು ಪಕ್ಕ ನಮ್ಮನ್ನ ನೋಡಿ ಕಲಿಯಂಗ ಆಗ್ಬೇಕು. ಇರ್ಲಿಲ್ಲಂದ್ರ ಲೋಕ ಸಂಗೆ ಬ್ರಹ್ಮಜ್ಞಾನ ಅಪಣು ಕೋರಡ ಪಾಷ. ಜನರಿಗೆ ನಾವು ಬ್ರಹ್ಮಜ್ಞಾನ ಹೇಳುದು, ನಾವು ಒಣಕಲ್ಲಾಗಿರೋದು.
ಒಂದೇ ಮಾಡೋದು ಅದಕ್ಕೆ. ಮಕ್ಕಳಿಗೆ ಏನ ಮಾಡ್ಬೇಕಾಗಿತ್ತಂದ್ರ ನಮ್ಮ ಆಚರಣೆ ಒಳಗ್ ತರ್ಬೇಕು. ಮಕ್ಕಳಿಗೆ ಇದನ್ನ ಮಾಡ್ಬೇಕು, ಮಕ್ಕಳಿಂದ ನಾವೇನ್ ಅಪೇಕ್ಷೆ ಪಡ್ತೀವಲ್ಲ ಅದನ್ನ ನಾವು ಮಾಡಿ ತೋರಿಸ್ಬೇಕು. ಸಂಸ್ಕಾರಗಳು ಹಾಳಾಗಕತ್ತೇವ. ನಿಮಗೊಂದ್ ಮಾತು ಹೇಳ್ತೀನಿ, ಬಹುದೊಡ್ಡ ಬಿರುಗಾಳಿ ಬೀಸಾಕತ್ತೈತಿ, ಒಂದು ಸುನಾಮಿ ಬರುದೈತಲ್ಲ ಬಂದೈತಿ. ವಿಜ್ಞಾನ ಅನ್ನೋ ಸುನಾಮಿ ಎಲ್ಲವನ್ನೂ ಕೊಚ್ಕೊಂಡು ತಗೊಂಡು ಹೋಗುದೈತಿ. ಸೈನ್ಸ್ ಟೆಕ್ನಾಲಜಿ ಅಂತೀವಲ್ಲ ನಾವು, ಇದನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಚಲೋ, ಇರ್ಲಿಲ್ಲ ಅಂದ್ರೆ ಇದೊಂದು ಸುನಾಮಿನ ನಮ್ಮ ಸಲುವಾಗಿ ಸಾವಿರ ಸಾವಿರ ಸಂಸ್ಕಾರಗಳನ್ನು ನುಂಗಿ ಹಾಕುವ ಸಾಮರ್ಥ್ಯ ಈ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಐತಿ. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರು, ಮನುಷ್ಯತ್ವ ವಿರಹಿತ ವಿಜ್ಞಾನ ನಮ್ಮ ದೇಶದಾಗ ಬರಬಾರ್ದು, ತತ್ವರಹಿತ ರಾಜಕಾರಣ, ಶೀಲ ಶೂನ್ಯ ಶಿಕ್ಷಣ, ಇಂಥವು ಏನದಾವು ನಮ್ಮ ದೇಶದಾಗ ಬರಬಾರ್ದಂತಿದ್ರು. ನೀತಿಹೀನ ವ್ಯಾಪಾರ ಇವು ನಮ್ಮ ದೇಶದಾಗ ಬರಬಾರ್ದಂತಿದ್ರು. ಅವೆಲ್ಲವೂ ಬಂದ ಬಿಟ್ಟ. ನಮ್ಮ ಯುವಕರು ಹೆಂಗ್ ತಯಾರಾಗ್ಬೇಕಂದ್ರ ವಿಜಯ್ ಭಟ್ಕರ್ ನಂಗೆ ತಯಾರಾಗ್ಬೇಕು. 84ರ ದಶಕ 90ರ ದಶಕದೊಳಗ ಕ್ರಯೋಜೆನಿಕ್ ಎಂಜಿನ್ ಬೇಕಾಗಿತ್ತು ಆಕಾಶದೊಳಗ ಕ್ಷಿಪಣಾಸ್ತ್ರಗಳನ್ನ ಹಾರಿಸ್ಲಾಕ. ನಮ್ಮ ದೇಶದಾಗ ಇರ್ಲಿಲ್ಲ. ರಾಜೀವ್ ಗಾಂಧಿ ಅವ್ರು ಹೋಗಿ ಅಮೇರಿಕಾ ಕೇಳಿದ್ರು, ರಷ್ಯಾ ಕೇಳಿದ್ರು, ನಾವು ಕೊಡುದಿಲ್ಲ ಅಂದ್ರು. ಮರಳಿ ಬಂದ್ರು, ಯುವ ವಿಜ್ಞಾನಿಗಳನ್ನೆಲ್ಲ ಕರೆದು ಕೇಳಿದ್ರು, ನಾ ಹೋಗಿದ್ನಪ್ಪ ಕ್ರಯೋಜೆನಿಕ್ ಇಂಜಿನ್ ಬೇಕಂತ, ಅದರ ಸಲುವಾಗಿ ಬೇಕಾದಂತ ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತು. ಇಂಜಿನ್ ಆ ಕಡೆ ಏನ್ರ ಗೋಳೆ ಮಾಡ್ತೀವಿ, ಸೂಪರ್ ಕಂಪ್ಯೂಟರ್ ಇಲ್ಲ, ಹೆಂಗ್ ಮಾಡುದು, ನಿಮ್ಮೊಳಗೆ ಯಾರ ತಯಾರು ಮಾಡ್ತಿರ್ನೋ ಅಂತ ಕೇಳಿದ್ರು. ಒಬ್ಬ ಹುಡುಗ ಎದ್ ನಿಂತ, ತರುಣ, ವಯಸ್ಸೆಟ್ಟು ಒಂದು 25-30 ವರ್ಷ, ಎದ್ ನಿಂತ, ನಾ ಮಾಡಿಕೊಡ್ತೀನಿ ಅಂತ. ಸೂಪರ್ ಕಂಪ್ಯೂಟರ್ ಎಷ್ಟು ದಿನದಾಗ ಮಾಡಿಕೊಡ್ತಿ ಅಂತ ಕೇಳಿ. ಭಾರತದಿಂದ ಅಮೇರಿಕಾಕ್ಕ ಹಡಗಿನಾಗ ಹೋಗಿ ಹಡಗಿನಾಗ ಬರಾಕ್ ಎಷ್ಟು ದಿವ್ಸ ಹತ್ತಾವ ಅಷ್ಟದಾಗ ಮಾಡಿಕೊಡ್ತೀನಿ. ಒಂದ್ 15 ದಿವ್ಸ ಹೋಗಾಕ 15 ದಿವ್ಸ ಬರಾಕತ್ತಾವ, ಬೇಡ ತಿಂಗಳು ಹೋಗಾಕ ತಿಂಗಳು ಬರಾಕ 2 ತಿಂಗಳದಾಗ ಮಾಡಿಕೊಡ್ತೀನಿ ಅಂತ. ಎಷ್ಟು ರೊಕ್ಕ ಖರ್ಚು ಬರ್ತೈತಿ ನಮ್ಮ ದೇಶಕ್ಕೆ, ಅದು ಸಾಧ್ಯ ಆಕೈತಿ ಖರ್ಚು ಮಾಡೋದು, ಎಷ್ಟು ರೊಕ್ಕ ಬರ್ತೈತಿ ಖರ್ಚು ಅಂತ ಕೇಳಿದ್ರು. ಅಮೇರಿಕಾಕ್ ವಿಮಾನಲೇ ಹೋಗಿ ಹೊಳ್ಳಿ ಬರಾಕ ಎಷ್ಟು ರೊಕ್ಕ ಹತ್ತಾವ ಅಷ್ಟು ರೊಕ್ಕದಾಗ ಮಾಡ್ತೀನಿ. ವಿಮಾನಲೇ ಹೋಗಿ ಹೊಳ್ಳಿ ಬರಾಕ ಎಷ್ಟು ರೊಕ್ಕ ಹತ್ತಾವ ಅಷ್ಟು ರೊಕ್ಕದಾಗ ಮಾಡ್ತೇನ್ರಿ. ಇವತ್ತ ಶುರು ಮಾಡಂದ್ರು. ಅವತ್ತ ಶುರು ಮಾಡಿದ 2 ತಿಂಗಳದಾಗ ಸೂಪರ್ ಕಂಪ್ಯೂಟರ್ ತಯಾರಾತು. ಅಮೇರಿಕಾಕ್ ಹೋಗಿ ಬರಾಕ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತಲ್ಲ, 1.5 ಲಕ್ಷದಾಗ ಮಾಡಿದ. ಅವನೇ ವಿಜಯ್ ಭಾಟ್ಕರ್ ಅಂತ. ವಯಸ್ಸಾಗೈತಿ, ನನ್ ಬಾಳ ಪರಿಚಯ ಅದಾವ. ನಲಂದ ಯೂನಿವರ್ಸಿಟಿಗೆ ಚೇರ್ಮನ್ ಅಂತಿದ್ದ. ಮೊದಲ ನಾ ದಿಲ್ಲಿ IIT ಮೇಲಿನ ಮೇಲೆ ಹೋಗಿದ್ದೆ, ಅವಾಗ ದಿಲ್ಲಿ IIT ಅವನು ನಮ್ಮ ಜೊತೆ ಮೆಂಬರ್ ಆಗಿದ್ದ. ಆ ಮನುಷ್ಯ ಪರಮ ಕಂಪ್ಯೂಟರ್ ತಯಾರು ಮಾಡಿದ ಇಲ್ಲಿ. ಮತ್ತ ಆ ಮನುಷ್ಯ ಯಾರು ಗೊತ್ತೈತೆ ನಿಮ್ಗೆ? ಪಂಡ್ರಪುರದ ಸಂತ್ರದಾರಲ್ಲ, ಅವ್ರಪ್ಪ ಅವ್ರವ್ವ ಪಂಡ್ರಪುರದ ವಾರಿಗೆ ಹೋಗವ್ರು, ಸಾಕರೆ ಮಹಾರಾಜರ ಶಿಷ್ಯ ಅವ. ಅದಕ್ಕಂತ ಆ ತಯಾರಿಸಿದ ಕಂಪ್ಯೂಟರ್ಕ, ಸೂಪರ್ ಕಂಪ್ಯೂಟರ್ಗೆ ಏನ್ ಹೆಸರು ಇಡ್ಲಿ ಅಂತ ಎಲ್ಲರೂ ಕೇಳಿದಾಗ ಅವ ಅಂದ, ಇದಕ್ಕ ಪರಮ ಕಂಪ್ಯೂಟರ್ ಅಂತ ಹೆಸರು ಇಡ್ಬೇಕು ಅಂದ. ಇದು ಆಧ್ಯಾತ್ಮಿಕ ಹೆಸರು ಪರಮ. ಸೂಪರ್ದೊಳಗೆ ಸೂಪರ್, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೆಸರು ಇಟ್ಬಿಟ್ಟು. ನಮ್ ದೇಶದೊಳಗೆ ಏನು ಪ್ರತಿಭೆಗಳ ಕಡಿಮೆ ಅದಾವ ಅಂತೀರಿ? ನಮ್ ದೇಶ ಅವ ಎಂಥ ಮನುಷ್ಯ, ಇವತ್ತು ಸಹಿತ ಮನೆಯೊಳಗ ಇಂಥ ದೊಡ್ಡ ಸೈಂಟಿಸ್ಟ್ ಅದಾನ, ಮನ್ಯಾಗ 4 ಆಕಳ ಇಟ್ಟಾನ. ಯಾವ ನೀವು ಸಹಿತ ಆಕಳುಗಳು ಯಾವಾಗಿಂದ ಮನ್ಯಾಗ ಹೋದವಲ್ಲ, ಅವಾಗಿಂದ ಎಲ್ಲ ಮನಿ ಕೆಟ್ಟ ಹೋಗ್ಯಾವ. ಮನ್ಯಾಗ ಒಂದ್ ಆಕಳಿತ್ತಂತಂದ್ರ ಆಕಳ ಮೈಯಿಂದ ಹೊರಬರುವಂತ ತರಂಗಗಳು ಏನದಾವು, ಅವು ಏಸ್ ಮಂದಿಗೆ ಬಡಿತಾವಲ್ಲ, ಅಷ್ಟು ಮಂದಿ ತಲೆಯಾಗ ಒಟ್ಟ ಸಿಟ್ಟು ಬರುದಿಲ್ಲ. ಇದು ನಾ ಹೇಳೋ ಮಾತಲ್ಲ, ಅಮೇರಿಕಾದವ್ರು ಇದ್ರ ಮ್ಯಾಗ ಸಂಶೋಧನೆ ಮಾಡ್ಯಾರ. ಲಂಡನ್ದಾಗ
ಆಕಳ ಮೇಯ್ ತಿಕ್ಕಾಕ ಆಕಳಿಗೆ ತೆಕ್ಕಿ ಹಾಯಾಕ ಪೌಂಡ್ ಅಂದ್ರೆ ಎಷ್ಟು ಗೊತ್ತೈತೆ ನಿಮ್ಗೆ? 300 ರೂಪಾಯಿ. 5 ಪೌಂಡ್ ಅಂದ್ರೆ ಎಷ್ಟಾಕೈತಿ? ಬರೀ ಆಕಳಿಗೆ ಹಿಂಗ್ ತೆಕ್ಕಿ ಹಾಯಾಕ ಕೊಳ್ಳಿಗೆ 1500 ರೂಪಾಯಿ. ಯಾಕಂತಂದ್ರ ಇವನು ಎಲ್ಲಾ ರೋಗ ಹೋಗ್ತಾವ. ಆಕಳ ಮೇಮ್ಯಾಗ ಹಿಂಗ ಕೈ ಆಡಿಸಿದ್ನಂತಂದ್ರ ಇವನ್ BP ನಾರ್ಮಲ್ ಆಗ. ಆಕಳ ಮೇಯಾಕ ಕಳಿ ಎಂದರ ಯಾರ ಕೈ ಆಡಿಸಿರ್ನು ಆಕಳುಗಳ ಮೇಮ್ಯಾಗ? ಎಲ್ಲಿ ಆಡಿಸೋದು? ಇವ್ರ ಮೇಮ್ಯಾಗ ಕೈ ಆಡ್ಸಕ್ ಯಾರು ಇಲ್ಲ. ಆಕಳ ಮೇಮ್ಯಾಗ ಯಾರು? ನಮ್ಮ ಮಠಕ್ ಹೋದ್ನಂದ್ರ ದಿನ ಆಕಳ ತಿಕ್ತೀನಿ. ನನ್ನ ಹತ್ರ ಓಡಿ ಬರ್ತಾವ ಆಕಳುಗಳು. 1000 ಆಕಳದಾವು. ನನ್ ನಿನ್ ತಿಕ್ ಅಂತ ಓಡಿ ಬರ್ತಾವ ನನ್ನ ಹತ್ರ. ನನಗ್ ಮಾಡಕ್ ಸಾಧ್ಯ ಆಕೈತಿ ಅಂದ್ರ ಒಕ್ಕಲಿಗರ ಅದ್ರ ನಾಚಿಗ್ ವಿಚಿಗ್ ಬರ್ತೈತಿಲ್ಲ. ಮೈ ತಿಕ್ಬೇಕ್ ದನಗಳಿಗೆ. ಪ್ರೀತಿ ಮಾಡ್ತಾವ. ಮನ್ಯಾಗ ನೀವು ಹೊರಗಿಂದ ಹೋದ ಕೂಡ್ಲೆ ದಡಗ್ಗನ ಎದ್ ನಿಂತ ಕಿವಿ ನಿಗರಿಸಿ ಬಾಲ ಎತ್ತಬೇಕು. ಆಮ್ಯಾಗ ನೀವು ಸನೇಕ್ ಹೋದ ಕೂಡ್ಲೆ ನೆಕ್ಕಕ್ ಬರ್ಬೇಕು ದನಗಳು. ಅಂದ್ರ ನಿಮ್ ಮನ್ಯಾನ ದನಗಳು ನಿಮ್ಮನ್ ನಂಬ್ಯಾವು ಅಂತ ಅರ್ಥ. ಜಿಟ್ಟಿಗಾಲ್ ಕೊಟ್ಟು ಯಾವಾಗ ಬಂದಾನಂತೇಳಿ ಮುಂದಾದ್ರ 5 ಹಿಂದ್ ಕೂಡ ಜಾಡಿಸಿ ಒದಿತಂದ್ರ ಇಲ್ರಿ ನೀವು ಆಕಳುಗಳು ಬೈ ಒದಿತ ಅವ ಅಟ್ಟ ಒದ್ದು ಬಿಟ್ಟವ್ ಚಲೋ ಮಾಡ್ಯಾವ್ ನಿನ್. ಯಾಕಂದ್ರ 2 ತಿಂಗಳ ಅದ್ ಗುಟ್ಟು ಕಟ್ಟಿದ್ದ ಅಲ್ಲೇ ಐತಿ. ಮತ್ ಒದಿಲಾರ್ದ ಏನ್ ಮಾಡ್ತಾವು? ಇರಿಲಾರ್ದ ಏನ್ ಮಾಡ್ತಾವು? ದನಗಳನ್ನ ಪ್ರೀತಿಸ್ಬೇಕು. ನಾ ಈಗ ರಾತ್ರಿ ಹೋಗ್ತೀನಿ. ನಾನ್ ಕೊಟ್ಟಿಗ್ಯಾಗ 1500 ಆಕಳುಗಳು ಇದ್ದಾಗ್ಲೂ ಸಹಿತ ನಾ ಇರು ಮನ್ಯಾಗ ಒಂದ್ ಆಕಳ ತಂದ್ ಕಟ್ಕೊಂಡೇನಿ. ಒಂದು ಸಣ್ಣ ಮುಂಜಾನೆ ಎದ್ದು ಕೂಡ್ಲೆ 2 ತುತ್ತಿ ಏನಾರ ಅದಕ್ಕೆ ಉಣ್ಣಾಕ್ ಹಾಕ್ತೀನಿ. ಈಗ ರಾತ್ರಿ ನಾ 1ಕ್ಕ 2ಕ್ಕ ಮಠಕ್ ಹೋದ್ನಿಲ್ಲೋ ಆದ್ ಕೂಡ್ಲೆ ಅದು ಎದ್ ನಿಂದಿರ್ತೈತಿ. ಜಗ್ಗಾಡ್ತೈತಿ ನನ್ನ ಹತ್ರ ಬರ್ಲಾಕ. ಮತ್ತ ರಾತ್ರಿ ಅದ್ರ ಸಲಾಗೆ ಉಂಡಿ ತಯಾರು ಮಾಡಿಟ್ಟಿನ 2 ಉಂಡಿ ತಿನ್ಸೆ ಮಕ್ಕೋತೀನಿ. ಅದ ಎದ್ದುಗಳನ್ನ ಸ್ನಾನ ಪೂಜೆ ಮಾಡ್ಕೊಂಡ್ನಿಲ್ಲೋ 2 ಉಂಡಿ ಅದಕ್ ತಿನ್ನಿಸಿ ಶಾಂತ ಆಕೈತಿ. ರಾತ್ರಿನ 1ಕ್ಕೆ ಬರ್ಲಿ 2ಕ್ಕೆ ಹೋಗ್ಲಿ ಮಠಕ್ಕೆ 2 ಉಂಡಿ ಅದಕ್ ತಿನ್ನಿಸೆ ಮಕ್ಕೋತೀನಿ. ನನಗ್ ಸಾಧ್ಯ ಆಕೈತಿ ಅಂದ್ರ ಉಂಡಿ ಅಂದ್ರೆ ಎದರ್ದಾರ ತಿಳ್ಕೊಬೇಡ್ರಿ ನೀವು. ಇವಾಗ ಗೋಧಿ ಹಿಟ್ಟ ಹುಟ್ಟಿ ಅದ್ರಾಗ ಒಂದಿಟ್ಟು ಬೆಲ್ಲ ಹಾಕಿ ಗೋಧಿ ಉಂಡಿ ಬೇಡ ದಪ್ಪಗ ರವಾ ಹುರಿದು ಬೆಲ್ಲ ರವಾ ಕೂಡಿಸಿ ಒಂದ್ ಉಂಡಿ ಕಟ್ಟಿಟ್ಟಿವಿ. ಅವ 2 ಉಂಡಿ ತಿನ್ನಿಸ್ತೀವಿ ನಾವು ಹಾದ್ ಕೂಡಿ. ನೀವು ಒಕ್ಕಲಿಗರು ನಿಮ್ ಜೀವನೆಲ್ಲಾ ಆಕಳ ಮ್ಯಾಗ. ನಿಮ್ಮ ಮಲಿ ಹಾಲು ಹೋದು ಅಂದ್ರೆ ಆಕಳ ಮಲಿ ಹಾಲು ಇಲ್ದ ಮತ್ತೊಂದು ಗತಿ ಇಲ್ಲ. ಅವ್ ಜರ್ಸಿ ಕುಡಿಸ್ಬೇಡ್ರಿ. ಅವ್ ಜರ್ಸಿ ಕುಡಿಸಿದ್ರಂದ್ರ ಮಕ್ಕಳು ಜಡ್ಡು ಬೀಳ್ತಾವ. ಅವ್ ಹಂದಿ ಮಾರಿ ಇರ್ತಾವಲ್ಲ ಅದಾವ ನಿಮ್ಮೂರಾಗ ರಗಡದಾವ. ನಿಮಗೊಂದು ಹೇಳ್ತೀನಿ, ಏನಾದ್ರೂ ಸಹಿತ ಹಂದಿ ಮಾರಿ ಆಕಳ ಮೊಸರ ಮಜ್ಜಿಗೆ ಹಾಲ ಒಟ್ಟ ಮಕ್ಕಳಿಗೆ ಹಾಕ್ಬೇಡ್ರಿ. ಇರ್ಲಿಕ್ಕಂದ್ರ ಇವು ಹಂಗ ಹಾಕಾವ್. ಮಾರಿ ಹಂದಿವ ಆಗುದಿಲ್ಲ. ಸ್ವಭಾವ ಎಲ್ಲ ಸಣ್ಣ ಉಳ್ದ. ಹಂಗಂದ್ರ ಏನು ಅವ್ ಕೊಟ್ಟ ಬುದ್ಧಿ ಕಡಿಮೆ ಇರ್ತೈತಿ. ನೀವು ಹೋಗಾಕ ಗಾಡ್ಯಾಗ ನೋಡ್ರಿ ಹಾರ್ನ್ ಬಾರಸ್ರಿ ಬಂದ್ ಗಾಡಿಗೆ ತಿಕ್ಕಾಕ್ ಶುರು ಮಾಡ್ತಾವ. ನಮ್ಮನ್ನ ಮಗ್ಲ ಸರಿ ಅಂತ ಬಾರಿಸ್ತಾರ ಅನ್ನೋದು ಸಹಿತ ಗೊತ್ತಾಗೋದು. ನಮ್ಮ ಜವಾರಿ ಆಕಳು ನೋಡ್ರಿ ಇನ್ನ ಇಲ್ಲಿ ಗಾಡಿ ಬರ್ತೈತ ಅಂದ್ರ ಅಲ್ಲಿ ಜಿಗದಿರ್ತಾವ. ಈ ಆಕಳುಗಳು ಜರ್ಸಿವು ಆಮ್ಯಾಗ ಅವು ಬಿಳಿ ಕೋಳಿಗಳು ಏನಂತಾರ ಅದು ಬ್ರಾಯ್ಲರ್ ಫಾರ್ಮ್ ಕೋಳಿ. ಅವ್ ನೋಡ್ರಿ ನೀವು ನಾಯಿ ಬೆಕ್ಕ ಬಂದು ಅಂತಂದ್ರ ಒಟ್ಟ ಗೊತ್ತಾಗುದಿಲ್ಲ. ಯಾವಾಗ ಕುತ್ತಿಗೆ ಹಿಡಿತಾವಲ್ಲ ಅವಾಗ ಅವಾಗ ಶುರು ಮಾಡ್ತಾವ. ನಮ್ ಜವಾರಿ ಕೋಳಿನ ಅಲ್ಲಿ ನಾಯಿ ಅಲ್ಲಿ ಬೆಕ್ಕ ಬರ್ತೈತೆ ಅಂದ್ರ ಕುಕ್ಕುಕ್ ಹೋಗಿ ಎಲ್ಲಾ ಮರಿಗಳನ್ನ ಪಂಕದಾಗ ತಗೊಂಡು ಜಿಗದ್ ಬಿಡ್ತಾರ. ಈ ನಿರ್ಬುದ್ಧ ಕೋಳಿ ತತ್ತಿ ತಿಂದಾವ ಕೋಳಿ ಹಂಗ ಆಗ್ಲಕ್ಕಿಲ್ಲ. ಆ ಕೋಳಿ ತಿನ್ನಾವ್ ಕೋಳಿ ಹಂಗ ಆಗ್ಲಕ್ಕಿಲ್ಲ. ಇದ್ರ ಬಾಳ ಮಂದಿ ಐತಿ. ಅದಕ್ಕೆ ಹೇಳಕ್ ಬಾಳ ಮಂದಿ ಐತಿದ್ರ. ಮತ್ ಇರ್ಲಿಕ್ಕಂದ್ರ ನಾ ಹೇಳ್ಲಿಕ್ಕಂದ್ರ ನಿಮ್ಗೆ ಹೇಳೋ ನಮ್ ರೊಕ್ಕ ನಾವ್ ಬೆಕ್ಕಾದ ಸಗಣಿ ತಿಂತೀವಿ. ಹುಡುಗೊಂದು ಹೊರಕಡಿ ಕೂತಿತ್ತು, ಉಂಡಿ ತಿಂತಿತ್ತು. ತಮ್ಮ ಹೊರಕಡಿ ಕುಂತಾಗ ಉಂಡಿ ತಿನ್ಬಾರ್ದು ಅಂತಂದ್ರು. ಎದ್ದುಕೊಂಡು ಹೊಡಿತೀನಿ ನೋಡು. ಹೊಡಿಯೋದು ಹೊಡಿ ಬಿಡು. ನಾವ್ ಅದನ್ನ ಹೇಳೋರು ಮತ್ತೆ ಹೊಡಿ ಎದ್ದುಕೊಂಡು ಹೊಡಿ ಇನ್ಯಾಕ್ ಬೇಡ ಅನ್ನೋದ್. ಆದ್ರ ಧರ್ಮ ಹೇಳೋದ್ ನಮ್ ಕೆಲಸ. ಅವ ಆಕಳ ಬಾಳ ಚಲೋ ಪ್ರಾಣಿ ಐತಿ. ಅದು ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ರಿ ಅದ್ರ ಮೇಮ್ಯಾಗ ಇಟ್ಟು ಕೈ ಆಡಸ್ರಿ. ಈ ಗಂಗೆ ದೊಗಲ್ ಐತಲ್ಲ ಇಲ್ಲಿ ಹಿಂಗ್ ಕೈ
ಹಿಂಗ್ ತಿಕ್ಕ್ರಿ, ಇಟ್ ತಿಕ್ಕಿದ್ರಿ ಅಂದ್ರ ನಿಮ್ ಹಾರ್ಟ್ ಬೀಟು ಬ್ಲಡ್ ಪ್ರೆಷರ್ ಎಲ್ಲ ತಾನೇ ಸಾಧಾ ಚಲೋ. ಮನ್ಯಾಗ ಆ ಸಗಣಿ ಮೂತ್ರ ಎರಡು ಬಿದ್ದು ಅಂದ್ರ ಒಂದು ವಾಸನೆ ಬರ್ತೈತಿ, ಪ್ರಾಪ್ಲಿನ್ ಆಕ್ಸೈಡ್ ಅಂತಾರ. ಆ ವಾಸನೆ ಮನೆಯೊಳಗ್ ಬಂತು ಅಂದ್ರ ಮನೆಯೊಳಗಿದ್ದು ಅಂತ ಎಲ್ಲ ರೋಗಾಣುಗಳು ತಾನೇ ಹೊರಟು ಹೋಗ್ಬಿಡ್ತಾವ. ನಿಮ್ ಮನಿ ನಿರ್ಜಂತುಕೀಕರಣ ಮಾಡಿದಂಗ ಎಲ್ಲ ಶುದ್ಧ ಆಗಿಬಿಡ್ತು. ಅದಕ್ಕೆ ಯಾರ ಸತ್ರ ಮಾಡಿದ್ರ ಗೋಮೂತ್ರ ಸಿಂಪಡಿಸ್ತಾರ, ಗೊತ್ತೈತಿ ಇಲ್ಲಿ ಮನೆ. ಈಗ ಅದಕ್ಕೂ ಜರ್ಸಿ ಒಯ್ದ್ ಬಂದ, ಅವ್ ಜರ್ಸಿ ಒಯ್ದ್ರಿ ಅಂದ್ರೆ ಬರ್ತಾವ ರೋಗಾಣು ಎಲ್ಲ ಒಳಗ ಬರ್ತಾವ. ಅದಕ್ಕ ಇದ್ದು ಅಂತಂದ್ರ ಆ ಜರ್ಸಿಯನ್ನ ಎಷ್ಟು ಬೇಗ ಸಾಧ್ಯ ಐತೆ ಅಷ್ಟು ಬಾಜಾರಕ್ಕೆ ಕಳಿಸ್ರಿ. ಕಳಿಸಿ ಒಂದು ಜವಾರಿ ಆಕಳ 1 ಲೀಟರ್ ಹಾಲು ಕೊಡಲ್ದ, ಅದು ಅಮೃತ. ಹುಷಾರ್ ಹಾಲು ಕುಡಿಸ್ರಿ ಮಕ್ಕಳಿಗೆ. ಹಾಲು ಕುಡ್ದು ಅಂದ್ರ ಮಕ್ಕಳ ಬುದ್ಧಿ ಬಹಳ ತೇಜ್ ಆಕೈತಿ. ಆಕಳ ತುಪ್ಪ ಮಕ್ಕಳಿಗೆ ತಿನ್ಸಿದ್ರಿ ಅಂದ್ರ ಏನ್ ಓದಿದ್ದೆಲ್ಲ ಬಾಯ್ಪಾಠ, ಹಂಗ ಬುದ್ಧಿ ತೇಜ್ ಆಕೈತಿ. ಅದಕ್ಕ ಆಯುಷ್ ಅಂತನೂ ಕರೀತಾರ, ತೇಜಸ್ ಅಂತನೂ ಕರೀತಾರ ತುಪ್ಪಕ್ಕೆ. ಆ ತುಪ್ಪ ಉಣಿಸ್ಬೇಕು ಮಕ್ಕಳಿಗೆ. ಸ್ವಲ್ಪ ಯಾಕಾಗೋಲ್ಲ. ಬೆಣ್ಣೆ ತುಪ್ಪ ಹೆಣ್ತಿದ್ ಮಜ್ಜಿಗೆ ಮಾಡ್ತಿದ್ಲನ್ನ ಅಜ್ಜಿ ಮಜ್ಜಿಗೆ ಮಾಡಕ್ಕೆ ಮ್ಯಾಗ ಬತ್ತು ಅಂದ್ರೆ ಒಂದ್ ಜರ ತಣ್ಣಗಾಗ್ಲಿ ತಿಳ್ಕೊಂಡು ಮತ್ತೆ ಎಲ್ಲಾರು ಮತ್ತೊಂದ್ ಕೆಲಸ ಮಾಡಕ್ ಹೋಗ್ತಿತ್ತು. ಬರೋದ್ರಾಗ ನುಂಗಿ ಕೂತಿರ್ತಿದ್ವಿ. ನುಂಗಿದ್ರ ಅಜ್ಜಿಗೆ ಸಿಟ್ಟು ಬರ್ತಿದ್ದಿಲ್ಲ, ಹುಡುಗ್ ತಿಂತ ಬೆಣ್ಣೆ ತಿಂತಂತ ಅಜ್ಜಿಗೆ ಆನಂದ ಆಕ್ಕಿತ್ತು, ಆನಂದ ಆಕ್ಕಿತ್ತು. ಈಗ ಎಲ್ಲಾರ ಔಷಧಕರ ಮಜಾ ಬೆಣ್ಣೆ ತುಪ್ಪ ಅದಾವನು ಮನ್ಯಾಗ? ಒಂದಿಷ್ಟ ಮೆಳ್ಳ್ಯಾಗ ತರ್ತಾರಪ್ಪ, 15 ದಿವ್ಸ ಇನ್ನ ಹಾಕತಾರ, ಅದು ಒಟ್ಟ ತೀರವಲ್ದು. ಸೌಮ್ಯ ಮುಟ್ಸೋದು, ತುಪ್ಪ ಮುಟ್ಸೋದು ಹಿಂಗ. ನಮ್ಮನ್ ರಾಜಸ್ಥಾನಕ್ಕೆ ಹೋಗಿದ್ದೆ, ನನ್ಗೂಡ ಒಬ್ಬ ಮುದುಕ್ ಊಟಕ್ಕೆ ಕೂತಿದ್ದ, 96 ವರ್ಷ ವಯಸ್ಸ. 4 ರೊಟ್ಟಿ ಗೋಧಿ ರೊಟ್ಟಿ ಹೇಳ್ತಾರ ಮುರ್ದ ಹಾಕಿದವ ಒಂದು ಗ್ಲಾಸ್ ತುಪ್ಪ ಹಾಕೊಂಡದ್ರ, ಆಕಳ ತುಪ್ಪ. ನಾಂದೆ ಈ ಮುದುಕಗ್ ಪಚನ ಆಕತಿ, 2 ಸರಿ ಬೇಕಾಕತ್ರಿ ಇತ್ತಂತ. ನಾಂದ ನಮ್ ಕಡೆ ವರ್ಷಗಟ್ಲೆ ತಿಂತಾರ ಯಪ್ಪ, 2 ಗ್ಲಾಸ್ನಾಗ ಇಡೀ ಮನಿನ ವರ್ಷ ತಿಂತತಿ. ಮುದುಕ ದಿವ್ಸ ಅವಂಗ ದಿನ ಅಟ್ಟು ಬೇಕಾಕತ್ರಿ, ಮನ್ಯಾಗ 10 ಆಕಳದ ಅಂದ್ರ. ಆಕಳ ಕಟ್ರಿ ಆರೋಗ್ಯ ಸಿಗ್ಬೇಕು, ಹೊಲಾನು ಚಲೋ ಇಟ್ಕೋರಿ. ಹೊಲಕ್ಕ ಆಕಳ ಸಗಣಿ ಜೀವಾಮೃತ ಇಂಥದ್ ಹಾಕ್ರಿ, ಹೊಲಾನು ಚಲೋ ಆಕೈತಿ. ಆಮ್ಯಾಗಿದ ಕಾರ್ಖಾನಿದ್ ಇದನ್ ಸುರುತಿರ್ಲ, ಏನಂತಾರ ಅದಕ್ಕ, ಮಳ್ಳರದಿರ್ ನೀವು. ಅದನ್ನ ಸುರುವಿದ್ರಂದ್ರ ಏನೇನ್ ಆಕೈತಿ ಗೊತ್ತೈತೇನ್ ನಿಮ್ಗೆ? ಮಡ್ಡಿತ್ತಂದ್ರ ಸುರೂರಿ. ಎಲ್ಲಿ ನಿಮ್ದು ನೇಗಲನ ಹತ್ತುದಿಲ್ಲ, ಬರೇ ಗರ್ಸ ಐತಲ್ಲ, ಆ ಗರ್ಸನ್ಯಾಗ ಸುರೂರಿ. ಎಟ್ ಸುರುತಿರಿ ಸುರೂರಿ. ಚಲೋ ಮಣ್ಣಿದ್ ಹೊಲ್ದಾಗ ಒಟ್ಟ ಹಾಕಕ್ ಹೋಗ್ಬೇಡ್ರ. ಅದರಿಂದ ಮಣ್ಣಿನೊಳಗಿನ ಯಾವ್ಯಾವ ಜೀವಾಣು ಸಾಯ್ತಾವ, ಸತ್ರ ಅದರ ದುಷ್ಪರಿಣಾಮ ಆಗಿ ಯಾವ್ಯಾವ ಹುಳುಗಳು ಹೊಸ ರೋಗಾಣುಗಳು ಹುಟ್ಕೋತಾವು ನಿಮಗ್ ತಿಳಿದಲ್ಲ. ನೀವ್ ಒಂದೇ ಕೆಲಸ ಮಾಡ್ರಿ, ನಿಮ್ಗೇನ್ ಗೊಬ್ಬರ ಹಾಕಕ್ ಆಗ್ಲಿಲ್ಲ ಅಂದ್ರೆ ಬಿಡ್ರಿ, ಖರೆ ಆ ಮಳ್ಳಿ ತಂದು ಹಾಕಕ್ ಹೋಗ್ಬೇಡ್ರಿ. ಪೇಂಟ್ ವಾಶ್ ತಂದು ನೀರ್ ತಂದು ಬಿಡ್ತಿರ್ಬೇಕಲ್ಲ, ಬಿಡ್ಬ್ಯಾಡ್ರಿ ಅವ್ನು. ಈ ನೀವು ಮಳ್ಳಿ ತಂದು ಹಾಕೋರಿದ್ರಿ ಅಂದ್ರ ತಂದು ಒಗಿರಿ ಮನ್ಯಾಗ. ಅದ್ರಾಗ ಒಂದಿಷ್ಟು ಯಾವ್ದಾರ ತಪ್ಪಲ ಗಿಪ್ಲ ಒಗಿರಿ, ರೌದಿ ಒಗಿರಿ, ಚಿಪ್ಪಾಟಿ ಒಗಿರಿ. ಒಂದಿಷ್ಟು ಆಕಳ ಸಗಣಿ ಪಗಣಿ ಮಕ್ಕಳಗ ಅದ್ರಾಗ ಹಾಕ್ರಿ ಗೊಬ್ಬರ. ಅವನ್ನೆರಡು ಕೂಡಿಸಿಂದ ಇದ್ರ ಮೇಲ್ಗೈ ಆಗ್ಬೇಕದು ಅಂದ್ರ ಅದ್ರ ಕೂಡ ಇರ್ಲಿಲ್ಲ ಅಂದ್ರ ಅದನ್ನ ಒಂದನ್ನ ಒಯ್ಯಾಕ್ ಹೋಗ್ಬೇಡ್ರಿ, ಹೊಲ ಹಾಳಾಕ್ಕಾವ. ನಿಮಗೀಗ ಒಗದ್ ಕೂಡ್ಲೆ ಮರುವರ್ಷ ಏನಾಕತಿ, ಬಾಳ ಚಲೋ ಪೀಕ್ ಬಂದಂಗ ಕಾಣಿಸ್ತತಿ. ಆದ್ರ ಮುಂದಿಂದ್ರಾಗ ಹಾಳಾಕಿರ್ ನೀವು, ಮುಂದ್ 2 ವರ್ಷ ಬಿಟ್ರೆ ಎಲ್ಲ ಕಲಸ ಆಕತಿ. ಅದಕ್ಕ ಎಲ್ಲಿ ಶುರು ಮಾಡಿದ್ದೀವಿ ಎಲ್ಲಿಗೆ ಬಂದೀವಿ ನೋಡು, ಹೌದಿಲ್ಲ? ಮನ್ಯಾಗ ಶುರು ಮಾಡಿದ್ದೀವಿ, ಹೊಲ್ದಾಗ ಬಂದ್ ನಿಂತೀವಿ. ಸಾಕಿನ ಅಪ್ಪಗಳು ಆಶೀರ್ವಚನ ಮಾಡ್ತಾರ. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು, ನಮಸ್ಕಾರ.